ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಮಾತರ್ಮೇ ಮಾತರಿಷ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶು ದೇವಾ. ನಿನ್ನೆ ನಾನು ಏಕಾದಶ ಸ್ಕಂಧವನ್ನು ಮುಗಿಸುವಾಗ ಮತ್ತೆ ಪ್ರಥಮ ಸ್ಕಂಧದಿಂದ ಶುರು ಮಾಡ್ತೇನೆ ಅಂತ ಹೇಳಿದ್ದೆ. ವಿಚಾರ ಮಾಡಿ ನೋಡುವಾಗ 12ನೇ ಸ್ಕಂಧ ಶುರು ಮಾಡಿ ಅದನ್ನು ಮುಗಿಸಿಬಿಡೋಣ, ಆಮೇಲೆ ಪ್ರಥಮ ಸ್ಕಂಧದಿಂದ ಬರೋಣ ಅಂತ ಅನ್ನಿಸಿತು. ಹಲವಾರು ಜನರ ಅಭಿಪ್ರಾಯವೂ ಹಾಗೇ ಇತ್ತು. ಆ ಕಾರಣದಿಂದ ದ್ವಾದಶ ಸ್ಕಂಧವನ್ನೇ ನಾವೀಗ ಆರಂಭಿಸ್ತಾ ಇದ್ದೇವೆ. ಶ್ರೀ ಶುಕೌವಾಚ ಯೋಂತ್ಯೋ ರಿಪುಂಜಯೋ ನಾಮ ಭವಿಷ್ಯೋ ಬಾರುಹದ್ರಥಃ ತಸ್ಯಾಮಾತ್ಯಸ್ತು ಮುನಿಕಃ ಹತ್ವಾ ಸ್ವಾಮಿನಮಾತ್ಮಜಂ ಪ್ರದ್ಯೋತ ಸಂಜ್ಞಂ ರಾಜಾನಂ ಕರ್ತಾಯತ್ಪಾಲಕಸ್ತುತಃ ವಿಶಾಖಯೂಪಸ್ತತ್ಪುತ್ರಃ ಭವಿತಾ ಚಾಜಕಸ್ತತಃ. ಮಹಾಭಾರತದ ಒಂದು ಪ್ರಭಾವ 1000 ವರ್ಷಗಳ ಕಾಲ ಈ ಭಾರತ ಭೂಮಿಯಲ್ಲಿ ಇತ್ತು. 1000 ವರ್ಷಗಳ ತನಕ ಪಾಂಡವರ ಸಂತತಿ ರಾಜ್ಯ ಆಳ್ತಾ ಇತ್ತು. ಪಾಂಡವರಲ್ಲಿ ಕಡೆಯವ ಕ್ಷೇಮಕ. ಯುಧಿಷ್ಠಿರ ಹೋದ ಮೇಲೆ 1000 ವರ್ಷಗಳ ಕಾಲ ಪಾಂಡವ ಸಂತತಿ ಈ ದೇಶವನ್ನು ಆಳಿದೆ. ಅದರಲ್ಲಿ ಕಡೆಯವ ಕ್ಷೇಮಕ, ಅವನಿಗೆ ಮಕ್ಕಳಿರಲಿಲ್ಲ, ಅವನು ಸತ್ತು ಹೋದ. ಅಲ್ಲಿಗೆ ಪಾಂಡವರ ವಂಶ ನಿಂತಿತು. ಮತ್ತೆ ಕೃತಯುಗದಲ್ಲಿ ಶಂತನುವಿನ ಅಣ್ಣ ದೇವಾಪಿ ಅವನು ಬಂದು ರಾಜ್ಯವನ್ನು ಮತ್ತೆ ಆಳ್ಲಿಕ್ಕೆ ಶುರು ಮಾಡ್ತಾನೆ. ಕುರುವಂಶ ಆ ರೀತಿ ಮುಂದುವರಿಯುತ್ತೆ. ಇದು ಇರೋವಂಥದ್ದು. ಸೂರ್ಯವಂಶದಲ್ಲೂ ಈ ಥರದವರು ಇರ್ತಾರೆ, ಚಂದ್ರವಂಶದಲ್ಲಿಯೂ ಈ ಥರದವರು ಇರ್ತಾರೆ. ನಮಗೆ ಭಾಗವತ ಕಲಿಯುಗ ಪ್ರವೃತ್ತಿಯನ್ನು ಹೇಳೋದು ಮಗಧ ದೇಶದ ರಾಜ. ಮಗಧ ಜರಾಸಂಧನ ರಾಜ್ಯ. ಅಲ್ಲಿ ಸಹದೇವ ಅಂತ ಪಾಂಡವರ ಪಕ್ಷಪಾತಿಯಾಗಿ ಒಬ್ಬ ಇದ್ದ. ಅವನು ಹೋದ ಮೇಲೆ ಕಡೆಯ ರಾಜ ರಿಪುಂಜಯ ಅಂತ. ಭಾರತ ದೇಶದ ಪ್ರಾಚೀನ ಇತಿಹಾಸ ಅಂತಂದರೆ ಇಲ್ಲಿಂದ ಶುರು ಆಗುತ್ತೆ. ಭಾಗವತದ ಕಾಲಕ್ಕೆ ಅದು ಭವಿಷ್ಯ, ಭಾರತದ ಕಾಲಕ್ಕೆ ಅದು ಭೂತ. ಯೋಂತ್ಯೋ ರಿಪುಂಜಯೋ ನಾಮ ಭವಿಷ್ಯ, ಮುಂದೆ ಬರೋನವನು. ಬಾರ್ಹದ್ರಥಃ, ಜರಾಸಂಧನ ವಂಶದಲ್ಲಿ ಬಂದವ. ಅವನ ಅಮಾತ್ಯ ಮುನಿಕ. ಅವನೇನು ಮಾಡಿದ? ರಾಜನನ್ನು ಪಿತೂರಿಯಿಂದ ಕೊಂದು ತನ್ನ ಮಗನನ್ನು ರಾಜನನ್ನಾಗಿ ಮಾಡಿದ. ಅಲ್ಲಿಯ ತನಕ ಭಾರತದ ಇತಿಹಾಸದಲ್ಲಿ
ಮಂತ್ರಿ ಸಂಚು ರೂಪಿಸಿ ರಾಜನಾಗಿದ್ದು ಅಂತ ಒಂದು ಇಲ್ಲವೇ ಇರಲಿಲ್ಲ. ಇದೇ ಮೊದಲು ಶುರು ಆಗಿದ್ದು. ಪತನ ಹೇಗೆ ಶುರು ಆಗತ್ತೆ ಅಂತ ಅನ್ನೋದಕ್ಕೆ ಹೇಳಿದ್ದು. ಅವನ ಹೆಸರು ಪ್ರದ್ಯೋತ ಅಂತ. ಅವನ ಮಗ ಪಾಲಕ. ಆ ಪಾಲಕನ ಮಗ ವಿಶಾಖಯೂಪ. ವಿಶಾಖಯೂಪನ ಮಗ ಅಜಕ. ನಂದಿವರ್ಧಸ್ತು ತತ್ಪುತ್ರ ಪಂಚಪ್ರದ್ಯೋತನಾ ಇಮೇ 38 ಭೋಕ್ಷಂತಿ ಪೃಥಿವೀಮಿಮಾಂ. ಅವರು ಸುಮಾರು 138 ವರ್ಷಗಳ ಕಾಲ ರಾಜ್ಯವನ್ನು ಆಳಿದರು ಈ 5 ಜನ. ಶಿಶುನಾಗಸ್ತತೋ ಭವ್ಯ ಕಾಕವರ್ಣಸ್ತು ತತ್ಸುತಃ. ಶಿಶುನಾಗ, ಅವನ ಮಗ ಕಾಕವರ್ಣ, ಅವನ ಮಗ ಕ್ಷೇಮಧರ್ಮ, ಕ್ಷೇಮಧರ್ಮನ ಮಗ ಕ್ಷೇತ್ರಜ್ಞ, ಅವರು ವಿಧಿಸಾರ, ಈಗ ಬಿಂದುಸಾರ ಅಂತ ಹೇಳ್ತಾರೆ ಅವನ್ನ. ಅವನ ಹೆಸರು ವಿಧಿಸಾರ ಅಂತ, ಒರಿಜಿನಲ್ ನೇಮ್. ಅವನ ಮಗ ಅಜಾತಶತ್ರು, ಅವನ ಮಗ ದರ್ಭಕ, ದರ್ಭಕನ ಮಗ ಅಜಯ. ಆ ಅಜಯ ಆದಮೇಲೆ ನಂದಿವರ್ಧನ ಆಜೇಯ ಮಹಾನಂದಿ ಚ ತತ್ಸುತಃ. ನಂದಿವರ್ಧನ, ಮಹಾನಂದಿ ಅಂತ ಇಷ್ಟು ಜನ ರಾಜ್ಯವನ್ನು ಆಳಿದರು. 6,000 ಅಂದರು. ಸುಮಾರು 360 ವರ್ಷಗಳ ಕಾಲ ಇವರ ಆಳ್ವಿಕೆ ಇತ್ತು. ಮಹಾನಂದಿ ಸುತೋ ರಾಜನ್ ಶೂದ್ರ ಗರ್ಭೋದ್ಭವೋ ಬಲಿ. ಮಹಾನಂದನ ಮಗ ಒಬ್ಬ ಇದ್ದ, ಅವನು ಬಲಿಷ್ಠ. ಅವನೇನು ಮಾಡಿದ, ನವನಂದರು ಅಂತ ಇವರೆಲ್ಲ. ಈ ನವನಂದರು ಸತ್ತಿದ್ದು ಅಲ್ಲಿಂದ ಚಾಣಕ್ಯನ ಎಂಟ್ರೆನ್ಸು. ಚಾಣಕ್ಯ ಬರೋದಕ್ಕೆ ಮೊದಲೇನೆ ಹಲವಾರು ಜನ ತಥೋ ನೃಪ ಭವಿಷ್ಯಂತಿ ತುರಿಯಪ್ರಾಯ ಅಧಾರ್ಮಿಕಾ, ಎಲ್ಲ ಅವೈದಿಕರು ರಾಜರಾಗಲಿಕ್ಕೆ ಶುರು ಮಾಡಿದ್ರು. ಅಲ್ಲಿ ತನಕ ವೈದಿಕರು ರಾಜರಾಗ್ತಾ ಇದ್ರು. ವೈದಿಕರು ರಾಜರಾಗೋದು ಅಂದರೆ ವೇದವನ್ನು ಒಪ್ಪಿದವರು ಅಂತಲ್ಲ, ವೇದವನ್ನು ಅಧ್ಯಯನ ಮಾಡಿದವರು ರಾಜರಾಗ್ತಾ ಇದ್ರು. ಕಲಿಯುಗ ಶುರು ಆಗಿ ಸುಮಾರು 1300-400 ವರ್ಷಗಳಾದ ಮೇಲೆ ವೇದವನ್ನು ಅಧ್ಯಯನ ಮಾಡದ, ದರ್ಪ ಮಾತ್ರ ಇರುವ ರಾಜರ ಪರಂಪರೆ ಶುರು ಆಯಿತು. ಸ ಏಕಛತ್ರಾಂ ಪೃಥಿವೀಂ ಅನುಲ್ಲಂಘಿತ ಜಾತನಃ ಶಾಸಿಷ್ಯತಿ ಮಹಾಪದ್ಮಃ ದ್ವಿತೀಯ ಇವ ಭಾರ್ಗವಃ. ಅವನು ಮಹಾಪದ್ಮಾಪತಿ, ಮಹಾಪದ್ಮ ಅಂತ ಅವನು ರಾಜ್ಯಭಾರ ಮಾಡಲಿಕ್ಕೆ ಶುರು ಮಾಡಿದ. ಅವನಿಗೆ ಸುಮಾಲಿ ಮೊದಲಾದ 8 ಜನ ಮಕ್ಕಳು. ಯ ಇಮಾಂ ಪೃಥಿವೀಂ ರಾಜನ್ ಭೋಕ್ಷಂತಿ ಸ್ಮ ಶತಂ ಸಮಾಹ. ಸುಮಾರು 100 ವರ್ಷಗಳ ಕಾಲ ಅವರ ರಾಜ್ಯಭಾರ ಇತ್ತು. ನವನಂದಾನ್ ದ್ವಿಜ ಕಶ್ಚಿತ್ ಪ್ರಪನ್ನಾನ್ ಉದ್ಧರಿಷ್ಯತಿ ತೇಷಾಮಭಾವೇ ಜಗತೀಂ ಮೌರ್ಯ ಭೋಕ್ಷಂತಿ ವೈ ಖಲೌ. ಈ 9 ಜನ ನಂದನ ಪರಂಪರೆಯವರನ್ನು ಒಬ್ಬ ಬ್ರಾಹ್ಮಣ ಚೆನ್ನಾಗಿ ಪಾಲನೆ ಮಾಡ್ತಾನೆ. ಅವನು ಬುದ್ಧಿಯಲ್ಲಿ ರಾಕ್ಷಸನಂತೆ ಇದ್ದ, ಹೀಗಾಗಿ ಅಮಾತ್ಯ ರಾಕ್ಷಸ ಅಂತ. ಈಗ ಜೈಗ್ಯಾಂಟಿಕ್ ಸ್ಕಾಲರ್ ಅಂತ ಹೇಳಿ ಆಂಗ್ಲದಲ್ಲಿ ಒಂದು ಪದಪುಂಜ ಇದೆ, ಕನ್ನಡಕ್ಕೆ ಮಾಡಿದರೆ ದೈತ್ಯ ವಿದ್ವಾಂಸ ಅಂತ. ಅಂದರೆ ದೈತ್ಯ ಅಂದರೆ ಗಾತ್ರದಲ್ಲಿ ಬಹಳ ದೊಡ್ಡವ ಅನ್ನೋ ಅರ್ಥದಲ್ಲಿ ಆ ರೀತಿ ಹೇಳೋದು. ಆ ರೀತಿ ಸಂಸ್ಕೃತದಲ್ಲಿ ಒಂದು ಪ್ರಯೋಗ ಇತ್ತು, ಅಮಾತ್ಯ ರಾಕ್ಷಸ ಅಂತ. ಅವನ ನಿಜವಾದ ಹೆಸರು ಬೇರೆನೋ ಇದೆ. ಅವನು ಚೆನ್ನಾಗಿ ಪಾಲನೆ ಮಾಡಿದ. ಸ ಏವ ಚಂದ್ರಗುಪ್ತಂ ವೈ. ಆಮೇಲೆ ಮೌರ್ಯರು ಬಂದರು. ಮುರಾ ಅನ್ನುವ
ಸ್ತ್ರೀಯಲ್ಲಿ ಹುಟ್ಟಿದವರು ಮೌರ್ಯರು. ಅಲ್ಲಿಂದ ಸಯೇವ ಚಂದ್ರಗುಪ್ತಂ ವೈ ದ್ವಿಜೋ ರಾಜ್ಯೇಭಿಷೇಕ್ಷತಿ. ಅವನ ಹೆಸರು ವಿಷ್ಣುಗುಪ್ತ ಅಂತ. ಇನ್ನೊಬ್ಬ ಆ ವಿಷ್ಣುಗುಪ್ತ ಅಂತನ್ನುವ ಬ್ರಾಹ್ಮಣ ಚಂದ್ರಗುಪ್ತನನ್ನು ಪಾಲನೆ ಮಾಡಿದ. ಅವನು ಚಣಕ ಗೋತ್ರೋದ್ಭವ, ಆದ್ದರಿಂದಾಗಿ ಚಾಣಕ್ಯ ಅಂತ. ತತ್ಸುತೋ ವಾರಿನಾಭಸ್ತು ತತಶ್ಚ ಅಶೋಕವರ್ಧನ. ಅವನು ಮಗ ವಾರಿನಾಭ ಅಂತ ಭಾಗವತ ಹೇಳೋದು, ಬಿಂದುಸಾರ ಅಂತ ಹೇಳಿ ಈಗ ಹಿಸ್ಟಾರಿಯನ್ಸ್ ಹೇಳ್ತಾರೆ. ಆ ಬಿಂದುಸಾರನ ಮಗ ಅಶೋಕವರ್ಧನ. ಇದೇ ಅಶೋಕವರ್ಧನ ಯಾರು ಸಿಂಹಳದ ತನಕ ಬೌದ್ಧ ಮತ ವ್ಯಾಪಿಸಬೇಕು ಅಂತ ಹೇಳಿ ತನ್ನ ಮಗನನ್ನು ತಾನೇ ಸನ್ಯಾಸಿಯಾಗುವಂತೆ ಮಾಡಿ ಸಿಂಹಳಕ್ಕೆ ಕಳಿಸಿದ್ನೋ, ಆಮೇಲೆ ಯಾರು ಚೀನಾ ದೇಶಕ್ಕೆ ಬೋಧಿಧರ್ಮ ಅಂತನ್ನುವ ಸನ್ಯಾಸಿಯನ್ನು ಕಳಿಸಿದ್ನೋ ಅದೇ ಅಶೋಕವರ್ಧನ. ಅವನನ್ನು ಕುರಿತು ಇವತ್ತು ದೇವಾನಾಂಪ್ರಿಯ ಎಂದು ಹೇಳಿದರು ಅಂತ ನಾವು ಇತಿಹಾಸದ ಟೆಕ್ಸ್ಟ್ ಬುಕ್ಗಳಲ್ಲಿ ಓದ್ತೇವೆ. ಸುಯಶ ಭವಿತಾಯಶ್ಚ ಸಂಗತ ಸುಯಶಸ್ಸುತಃ ಶಾಲಿಶೂಕಸ್ತತಸ್ತಸ್ಯ ಸೋಮಚರ್ಮ ಭವಿಷ್ಯತಿ. ಆ ಅಶೋಕವರ್ಧನನ ಮಗ ಸುಯಶಸ್, ಅವನ ಮಗ ಸಂಗತ, ಸಂಗತನ ಮಗ ಶಾಲಿಶೂಕ, ಅವನ ಮಗ ಸೋಮಚರ್ಮ, ಅವನ ಮಗ ಶತಧನ್ವ, ಅವನ ಮಗ ಬೃಹದ್ರಥ. ಮೌರ್ಯ ಹೇತೆ ನವನೃಪಾ ಸಪ್ತತ್ರಿಂಶತೋತ್ತರಂ. ಅವರು ಸುಮಾರು 137 ವರ್ಷಗಳ ಕಾಲ ಈ ರಾಜ್ಯವನ್ನು, ಈ ಭಾರತವನ್ನು ಆಳಿದರು. ಪುಷ್ಯಮಿತ್ರಸ್ತು ಶುಂಗಾಹ್ವ ಸ್ವಯಂ ರಾಜ್ಯಂ ಕರಿಷ್ಯತಿ. ಆಮೇಲೆ ಪುಷ್ಯಮಿತ್ರ ಅಂತ ಆ ಬೃಹದ್ರಥನನ್ನು ಕೊಂದು ಒಬ್ಬ ಸೇನಾಧಿಪತಿ ಬಂಡಾಯ ಇದ್ದ. ಮೊದಲ ಮಂತ್ರಿ ಆಯಿತು, ಆಮೇಲೆ ಸೇನಾಧಿಪತಿ ಬಂಡಾಯ ಇದ್ದು ಆ ಬೃಹದ್ರಥ ಅನ್ನುವವನನ್ನು ಕೊಂದು ಶುಂಗ ಅಂತ ಅವನ ಉಲ್ಲೇಖವೂ ಕೂಡ ಇವತ್ತು ಇತಿಹಾಸದಲ್ಲಿ, ಭಾರತದ ಪ್ರಾಚೀನ ಇತಿಹಾಸದಲ್ಲಿ ಹೇಳ್ತಾರೆ ಶುಂಗ ಅಂತ. ಆ ಶುಂಗ ಏನಿದ್ದಾನೆ ಅವನ ಮಗ ಅಗ್ನಿಮಿತ್ರ ಅಂತ. ಅಗ್ನಿಮಿತ್ರನ ಮಗ ಸುಜ್ಯೇಷ್ಠ, ಅವನ ಮಗ ಭಾಗವತ, ಅವನ ಮಗ ದೇವಭೂತಿ. ಹೀಗೆ 10 ಜನ ಶುಂಗರು ಭೂಮಿಯನ್ನು ಆಳ್ತಾರೆ. ಭೂಮಿಂ ವರ್ಷ ಶತಾಧಿಕಂ. ಈ ಅಗ್ನಿಮಿತ್ರ ಅಂತ ಒಬ್ಬ ಇದ್ನಲ್ಲ, ಅವನು ಬಹಳ ಕ್ರೂರನಾಗಿ ಇದ್ದಂತೆ. ಪ್ರಜೆಗಳು ಎಲ್ಲರೂ ಕೂಡ ದಿವಸ ನಾವು ರಾಜರನ್ನು ನೋಡಬೇಕು ಅಂತಂದಾಗ ಒಂದು ಕಿಟಕಿಯ ಮೂಲಕ ತನ್ನ ಕಾಲನ್ನು ಇಟ್ಟು ನೋಡಿಕೊಳ್ಳಿ ಅಂತ ಹೇಳಿದ ಅಂತ. ಈ ಕಾಳಿದಾಸ ರಘುವಂಶದಲ್ಲಿ ಅಗ್ನಿಮಿತ್ರನನ್ನು ರಘುವಂಶದಲ್ಲಿ ಸೇರಿಸಿ ಅವನ ಈ ದುರಂತ ಕಥೆಗಳನ್ನೆಲ್ಲ ಹೇಳಿಬಿಟ್ಟಿದ್ದಾನೆ. ಕಾಳಿದಾಸನ ರಘುವಂಶ ವಸ್ತುತಃ ಟ್ರ್ಯಾಜಿಡಿಕ್ ಎಂಡ್. ಅದು ಬಹಳ ಜನ ಅದನ್ನು ಗಮನಿಸಿಲ್ಲ. ಯಾಕೆಂದರೆ ಅದು ರಘುವಂಶ ಸುಮಾರು 19 ಸರ್ಗ ಇದೆ. ಅಲ್ಲಿ ತನಕ ಯಾರು ಓಡಾಡಿಯೇ ಇಲ್ಲ. ರಾಮನ ಕಥೆಯಲ್ಲೇ ಸುಸ್ತಾಗಿ ಬಿಡುತ್ತೆ ಅವರಿಗೆ. ಇಂತಹ ಪುರುಷೋತ್ತಮನಾದ ರಾಮನ ವಂಶದಲ್ಲಿ ಬಂದ ಅಗ್ನಿಮಿತ್ರ ಈ ರೀತಿ ಮಾಡಿದ. ಶ್ರೇಷ್ಠವಾದ ಕುಲ ಯಾವ ರೀತಿ ದುರಂತದ ಕಡೆಗೆ ಹೋಗುತ್ತೆ ಅನ್ನೋದನ್ನು ಅವನು ತೋರಿಸಿಬಿಟ್ಟಿದ್ದಾನೆ. ವಸ್ತುತಃ ಅಗ್ನಿಮಿತ್ರ ಅಂತ ಹೇಳಿ ನಿಮಗೆ ಪುರಾಣದಲ್ಲಿ ರಾಮಚಂದ್ರನ ವಂಶದವನು ಬರೋದೇ ಇಲ್ಲ. ನಾನು ಬಹಳ ತಲೆ ಕೆಡಿಸ್ಕೊಂಡಿದ್ದೆ. ಕಾಳಿದಾಸ ಹೇಳಿದ್ದಾನೆ. ಇನ್ನು ಮಣಿಮಂಜರಿ ಓದಿರಲಿಲ್ಲ ಅಂತ ಇಟ್ಕೊಳ್ಳಿ. ನಾನು ಮಣಿಮಂಜರಿ ಓದಿರಲಿಲ್ಲ ಆವಾಗ, ನಾರಾಯಣ ಪಂಡಿತಾಚಾರ್ಯರದ್ದು. ನನಗೆ ಕಾಳಿದಾಸನದ್ದು ಓದಿ ಭಾಗವತಾದಿಗಳನ್ನೆಲ್ಲ ಓದಲಿಕ್ಕೆ ಶುರು ಮಾಡಿದೆ. ಎಲ್ಲಿ ಇದೆ ಅಗ್ನಿಮಿತ್ರ ಇಷ್ಟು ಕ್ರೂರಿ ಅಂತ ಎಲ್ಲಿದೆ? ಯಾರೋ ಇಲ್ಲ, ಅದು ಬೇರೆ ಪುರಾಣಗಳಲ್ಲಿದ್ದರೆ ನೋಡು ಅಂತಂದರು. ಯಾವ ಪುರಾಣದಲ್ಲಿ ನೋಡಿದ್ರೂ ಇಲ್ಲ. ವಿಷ್ಣು ಪುರಾಣದಲ್ಲಿ ಇಲ್ಲ, ಭಾಗವತದಲ್ಲಿ ಇಲ್ಲ, ಬೇರೆ ಯಾವ ಪುರಾಣದಲ್ಲಿಯೂ ಇಲ್ಲ. ಕಡೆಗೆ ಈ ಅಗ್ನಿಮಿತ್ರ ಅಂತನ್ನುವ ವ್ಯಕ್ತಿಯಲ್ಲಿ ಅಂತ ನೋಡಿದಾಗ 12ನೇ ಸ್ಕಂದದಲ್ಲಿ ಇಲ್ಲಿ ಇದ್ದಾನೆ.
ಈ ಕಾಳಿದಾಸ ಮಾಡಿದ ಅನ್ಯಾಯ ರಘುವಂಶದಲ್ಲಿ ನೋಡಿ ಎಲ್ಲರೂ ಅಗ್ನಿಮಿತ್ರ ಅನ್ನೋನು ರಾಮನ ವಂಶದಲ್ಲಿ ಬಂದಿದ್ದಾನೆ, ರಾಮ ಎಷ್ಟು ಪ್ರಜಾರಂಜಕನಾಗಿದ್ನೋ ಅಷ್ಟು ಅಗ್ನಿಮಿತ್ರ ಪ್ರಜಾಪೀಡಕನಾಗಿದ್ದ ಅಂತ ಚಿಂತನೆ ಮಾಡಿಕೊಂಡು ಹೋಗಿಬಿಟ್ಟಿದ್ದಾರೆ. ವಸ್ತುತಃ ಹಾಗಿಲ್ಲ. ಅಲ್ಲಿ ಇರಲಿ, ಯಾಕೆ ಇದಾಯಿತು ಅಂದರೆ ಕಲಿಯುಗದ ಸ್ಟೆಪ್ ಬೈ ಸ್ಟೆಪ್ ಬೆಳವಣಿಗೆ ಹೇಗಾಯಿತು ಅನ್ನೋದು 12ನೇ ಸ್ಕಂದ ಹೇಳೋದು. ಪ್ರಾಯ 12ನೇ ಸ್ಕಂದ ಕೇಳಿರುವವರು ಬೇಗ ಯುಗ ಮಾಹಾತ್ಮ್ಯಕ್ಕೆ ಬಂದ್ಬಿಡ್ತಾರೆ. ನಮ್ಮಲ್ಲಿ ಆಗಿರೋದು ಒಂದು ಸಮಸ್ಯೆ ಏನು ಅಂದರೆ ಪುರಾಣ ಅಥವಾ ಮಧ್ವ ಸಿದ್ಧಾಂತ ಪರಿಚಯಕ್ಕೆ ಅಂತ ಬಂದಾಗ ಒಟ್ಟಿಗೆ ಜೀವಕರ್ತೃತ್ವವನ್ನೇ ಹೇಳೋದು. ಮೊದಲು ಅಲ್ಲಿರೋದನ್ನು ಹೇಳಿ ಆಮೇಲೆ ಅದರ ಒಳಗಡೆಯ ಸಾರ ಜೀವಕರ್ತೃತ್ವವಾದವನ್ನು ಹೇಳಿದ್ರೆ ಚಂದ. ಇಲ್ಲ ಅಂತಂದರೆ ಅವ್ಯವಸ್ಥೆ, ಅದು ಅರ್ಥವೇ ಆಗಲ್ಲ, ಆ ತರಹ ಆಗಿಬಿಡುತ್ತೆ. ಇರಲಿ. ತತ ಕಣ್ವಾನಿಯಂ ಭೂಮಿ ಯಾಸ್ಯತಿ ಅಲ್ಪಗುಣಾನ್ ನೃಪಾನ್ ಶೃಂಗಂ ಹತ್ವಾ ದೇವಹೂತಿಂ ಕಣ್ವೋ ಮಾತ್ಯಸ್ತು ಕಾಮಿನಂ. ಆಮೇಲೆ ಕಣ್ವರಿಗೆ ಹೋಗ್ತದೆ. ಕಣ್ವ ಅಂತ ಹೇಳಿದರೆ ಅವರೇ ಮುಂದೆ ಖಾನ್ ಆಗಿದ್ದು ಅಂತ ಹೇಳ್ತಾರೆ. ಅದಕ್ಕೆ ಇನ್ನೂ ಪ್ರೂಫ್ ಸಿಕ್ಕಿಲ್ಲ. ನನಗೆ ಒಬ್ಬ ಮುಸಲ್ಮಾನನೇ ಹೇಳಿದ್ದು, ನಾವು ಈಗ ಖಾನ್ಗಳು ಅಂತ ಏನಿದ್ದೇವೆ ಮೂಲಭೂತವಾಗಿ ನಾವು ಕಾಣ್ವರು ಅಂತ. ಅದನ್ನು ನಾನೇನು ಬಹಳ ವಿಶ್ವಾಸ ಇಟ್ಟಿಲ್ಲ ಆ ಥಿಯರಿಯಲ್ಲಿ. ಒಂದು ಕಾಲದ ಕಾಣ್ವರೇ ನಂತರದ ಖಾನ್ ಆದರು ಅಂತ ಹೇಳಿ ನಾನು ವಿಶ್ವಾಸ ಇಟ್ಟಿಲ್ಲ. ಆದರೆ ಹೀಗೊಂದು ಅಭಿಪ್ರಾಯ ಇದೆ. ಆಮೇಲೆ ರೋಡ್ರಿಗಸ್ ಅಂತನೋ ಯಾರೋ ಒಬ್ಬ ಕ್ರಿಶ್ಚಿಯನ್ ವಿದ್ವಾಂಸ ಇದೇ ರೀತಿ ಹೇಳಿದ್ದ, ಕಣ್ವರೇ ಖಾನ್ಗಳಾಗಿದ್ದು ಅಂತ. ಆದರೂ ನನಗೆ ಇನ್ನೂ ಭರವಸೆ ಮೂಡಿಲ್ಲ, ಅದಕ್ಕೆ ಒಪ್ಪಬೇಕು ಅಂತ ಅನ್ನಿಸಿಲ್ಲ. ಇನ್ನೂ ನೋಡೋಣ, ವಿಚಾರ ಮಾಡೋಣ. ಶೃಂಗಂ ಹತ್ವಾ ದೇವಹೂತಿಂ, ಅಲ್ಲಿಂದ ಕಣ್ವರು ಆಳುತ್ತಾರೆ. ಸ್ವಯಂ ಕರಿಷ್ಯತಿ ರಾಜ್ಯಂ ವಸುದೇವೋ ಮಹಾಮತಿ ತಸ್ಯ ಪುತ್ರಸ್ತು ಭೂಮಿತ್ರಃ ತಸ್ಯ ನಾರಾಯಣ ಸುತಃ. ಕಣ್ವನ ಮಗ ವಸುದೇವ, ವಸುದೇವನ ಮಗ ನಾರಾಯಣ, ಅವನ ಮಗ ಸುಶರ್ಮ. ಅಲ್ಲಿಗೆ ಕಣ್ವರ ವಂಶ ಎಂಡಾಗತ್ತೆ. ಕಾಣ್ವಾಯನ ಭೂಮಿಮಿಮಾಂ ಚತ್ವಾರಿಂಶಚ್ಚ ಪಂಚಚ. ಅವರ ಆಳ್ವಿಕೆಯ ಪೀರಿಯಡ್ ಬಹಳ ಶಾರ್ಟ್, 45 ವರ್ಷ ಮಾತ್ರ. ಶತಾನಿ ತ್ರೀಣಿ ಭೋಕ್ಷಂತಿ ವರ್ಷಾಣಾಂಚ ಕಲೌ ಯುಗೆ. ಅಲ್ಲಿಂದ ಒಂದು ಥಿನ್ ಲೇನ್, ಸುಮಾರು 2 ತಲೆಮಾರಾದಮೇಲೆ ಅವರ ಇವನು ಮಗಳ ಮಗ ಅವನು ಬಂದು ಸುಮಾರು 300 ವರ್ಷ ಆಳಿದರು ಅಂತ. ಅಲ್ಲಿ ಕಡೆಯವ ಸುಶರ್ಮ ಅಂತ. ಆ ಸುಶರ್ಮ ಅನ್ನುವವ ತನ್ನ ಕೆಲಸದವರಿಂದ ಕೊಲೆಗೀಡಾಗ್ತಾನೆ. ಗಾಂ ಭೋಕ್ಷತ್ಯಾಂಧ್ರ ಜಾತೀಯ ಕಂಚಿತ್ ಕಾಲಮಸತ್ತಮಃ ಕೃಷ್ಣನಾಮಾಥ ತದ್ಭ್ರಾತ ಭವಿತಾ ಪೃಥಿವೀಪತಿ. ಆಮೇಲೆ ಆಂಧ್ರದವನಾದ ಕೃಷ್ಣ ಅಂತನ್ನುವವ ಈ ಭೂಮಿಯನ್ನು ಆಳ್ತಾನೆ. ಅವನನ್ನು 1ನೇ ಕೃಷ್ಣ ಅಂತ ಕರೀತಾರೆ. ಇವತ್ತಿನ ಹಿಸ್ಟೋರಿಯನ್ಸ್ ಕೃಷ್ಣ ಫಸ್ಟ್ ಅಂತ ಹೇಳಿ ಅವನು ಆಂಧ್ರದವ ಭೂಮಿಯನ್ನು ಆಳಿದ ಅಂತ ಹೇಳುತ್ತಾರೆ. ಶ್ರೀ ಶಾತಕರ್ಣಿಸ್ತತ್ಪುತ್ರ. ಆ ಕೃಷ್ಣನ ಮಗ ಶಾತಕರ್ಣಿ. ಆ ಶಾತಕರ್ಣಿಯ ಬಗ್ಗೆ ಬೇಕಾಷ್ಟು ಫಿಲಮ್ಗಳು ಬಂದಿವೆ. ಆಮೇಲೆ ನಂತರ ಎಲ್ಲ ಬಂದಿದೆ. ಭಾಗವತದಲ್ಲಿ ಅವನ ಹೆಸರು ಉಲ್ಲೇಖ ಇದೆ, ಶಾತಕರ್ಣಿ ಅಂತ. ಅವನ ಮಗ ಪೂರ್ಣಮಾತ, ಅವನ ಮಗ ಲಂಬೋದರ, ಆ ಲಂಬೋದರನ ಮಗ ಶಿವಿಲಕ, ಶಿವಿಲಕನ ಮಗ ಮೇಘಸ್ವನ. ಆಮೇಲೆ ಅವನ ಮಗ ಹಾಲ, ಅವನು ಅನಿಷ್ಟಕರ್ಮ, ಅತ್ಯಂತ ಕೆಟ್ಟ ಕೆಲಸ, ಅವನ ಮಗ ತಲಕ ಅಂತ. ಅವರೆಲ್ಲ ಈ ಭೂಮಿಯನ್ನು ಆಳಿದರು. ಪುರೀತತೇರುಸ್ತತ್ಪುತ್ರಸ್ತತೋ ರಾಜಾತು ನಂದನಃ. ಅವನ ಮಗ ಪುರೀಶ ಸೇರು, ಆಮೇಲೆ ಚಕೋರ, ಅಪಟಕ, ಶಿವಸ್ವಾತಿ, ಗೋಮತಿ, ಪುರಿಮಾನ್, ಶಾತಕರ್ಣ, ಶಿವಸ್ಕಂಧ, ಯಜ್ಞಶ್ರೀಹಿ,
ವಿಜಯ ಇವನ ಬಗ್ಗೆಯೂ ಕೂಡ ಉಲ್ಲೇಖ ಇದೆ ಇತಿಹಾಸದಲ್ಲಿ. ವಿಜಯ ಅಂತನ್ನುವವ, ಅವನ ಮಗ ಚಂದ್ರಬೀಜ. ಹೀಗೆ ಸುಮಾರು 30 ಜನ ರಾಜರಾಗಿ ಹೋದರು. ಚತ್ವಾರ್ಯಷ್ಟ ಶತಾನಿ ಚ 480 ವರ್ಷಗಳ ಕಾಲ ರಾಜ್ಯವನ್ನು ಆಳಿದರು. ಷಟ್ಪಂಚಾಶಚ್ಚ ಪೃಥಿವೀಂ ಭೋಕ್ಷಂತಿ ಕುರು ನಂದನ ಸಪ್ತಾಭೀರ ಆಂಧ್ರಭೃತ್ಯ ದಶಗರ್ಧಭಿನೋ ನೃಪಾಹ. ಆಮೇಲೆ ಬೇಡರ ಜಾತಿಯವರು ಆಳಿದರು. ಕಂಕರು 16 ಜನ ಆಳಿದರು. ಆಮೇಲೆ 8 ಜನ ಯವನರು ಭೂಮಿಯನ್ನು ಆಳಲಿಕ್ಕಿದ್ದಾರೆ. ತುರುಷ್ಕರು 14 ಜನ ಆಳಲಿಕ್ಕಿದ್ದಾರೆ. 13 ಜನ ತುರುಂಡರು ಆಳಲಿಕ್ಕಿದ್ದಾರೆ. ಹೀಗೆ ಇವರೆಲ್ಲರೂ ಏತೆ ಭೋಕ್ಷಂತಿ ಪೃಥಿವೀಂ ದಶವರ್ಷತಾನಿ ಚ 1000 ವರ್ಷಗಳ ಕಾಲ ಅವೈದಿಕರು ರಾಜ್ಯ ಆಳಿದರು. ಕೆಲವರು ಇವರಲ್ಲಿ ವೇದವನ್ನು ಒಪ್ಪುವವರು, ಕೆಲವರು ವೇದ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದವರು ಎಲ್ಲರೂ ಆಗಿ ಹೋದರು. ನವಾಧಿಕಾಂ ಚ ನವತಿಂ ಮೌನ ಏಕಾದಶಕ್ಷಿತಿಂ. ಅಂದರೆ ನಾವು ಮುಸಲ್ಮಾನರು ಈ ದೇಶವನ್ನು ಆಳಿದರು ಅಂತನ್ನುವುದಕ್ಕಿಂತ ಮುಂಚೆ ಬೇರೆ ಬೇರೆಯವರು ಬಂದು ಹೋಗಿದ್ದಾರೆ. ಒಟ್ಟಿಗೆ ಮುಸಲ್ಮಾನರು ಬಂದದ್ದಲ್ಲ. ಮುಸಲ್ಮಾನರು ಬರಬೇಕಾದ್ರೆ ವೇದವಾದ ಅನ್ನೋದು ಅಪಾಯದಲ್ಲಿಯೇ ಇತ್ತು. ಬೌದ್ಧರು ಬಂದು ಕೆಡಿಸಿದ್ರು. ಭಾರತಾದಿಗಳ ಶುದ್ಧವಾದ ಪ್ರವೃತ್ತಿ ಇರಲಿಲ್ಲ. ಹೀಗೆ ಕೃಷ್ಣ ಮೆರೆದ ಈ ನಾಡಿನಲ್ಲಿ ಮುಸಲ್ಮಾನರು ಬರುವವರೆಗೂ ಬೇಕಷ್ಟು ಫಿಲಾಸಫಿಕಲ್ ಗ್ಯಾಪ್ ಆಗಿ ಹೋಗಿತ್ತು. ಅದರಿಂದಾಗಿ ಕೃಷ್ಣನ ಅಂದರೆ ಭಗವಾನ್ ಕೃಷ್ಣನ ಗೀತೆಯ ಹಿನ್ನೆಲೆಯಲ್ಲಿ ಅವರು ಯಾರನ್ನು ಎದುರಿಸಲಿಕ್ಕೆ ಆಗಲಿಲ್ಲ. ಇದನ್ನು ನಾವು ತಿಳ್ಕೊಳ್ಬೇಕು. ಯುಕ್ತ ಏವಂ ವರ್ಷಶತಂ ಭವಿಷ್ಯಂತ್ಯಧಿಕಾನಿ ಚಟ್. ಆಮೇಲೆ ಬಾಹ್ಲೀಕರು ಅಂದರೆ ಈಗಣ ಅಫ್ಘಾನಿಸ್ತಾನದವರು, ಪುಷ್ಯಮಿತ್ರ, ದಶಮಿತ್ರ, ಇವರೆಲ್ಲರೂ ಬೇರೆ ಬೇರೆ ಕಡೆ ಒಟ್ಟೊಟ್ಟಿಗೆ ಆಳ್ತಾ ಇದ್ರು. ಇನ್ನು ನಿಷಧ ದೇಶದಲ್ಲಿ ವಿಶ್ವಸ್ಫುರ್ಜಿ ಅಂತ ಅವರು ಪುಳಿಂದರಿಂದ ಆಕ್ರಾಂತರಾದರು. ಪ್ರಜಾಶ್ಚ ಬ್ರಹ್ಮಭೂಯಿಷ್ಠಾ ಸ್ಥಾಪಯಿಷ್ಯತಿ ದುರ್ಮತಿ. ಆಮೇಲೆ ಬ್ರಾಹ್ಮಣರ ನಾಶ ಶುರು ಆಯಿತು. ಅನುಗಂಗಾಂ ಆಪ್ರಯಾಗಂ ಗುಪ್ತಾಂ ಭೋಕ್ಷತಿ ಮೇಧಿನೀಂ ಸೌರಾಷ್ಟ್ರಾವಂತ್ಯಭೀರಾಶ್ಚ ಶೂದ್ರಾಶ್ಚಾರ್ಬುದಮಾಳವಾಹ. ಎಲ್ಲ ಕಡೆ ವೇದವನ್ನು ಕಡೆಗಣ್ಣಿನಿಂದ ಕಾಣುವ, ಭೋಗಕ್ಕೆ ಮಾತ್ರ ವೇದವನ್ನು ಬಳಸುವ, ಬ್ರಾಹ್ಮಣರನ್ನು ಕೆಲಸದವರಾಗಿ ಮಾಡಿಕೊಂಡು ತಮ್ಮ ಬದುಕಿಗೆ ಮಾತ್ರ, ತಮ್ಮ ಸುರಕ್ಷತೆಗೆ ಮಾತ್ರ ಬ್ರಾಹ್ಮಣರನ್ನು ಬಳಸಿಕೊಳ್ಳುವ ಪ್ರವೃತ್ತಿ ಶುರು ಆಗಿ ಹೋಗಿತ್ತು. ವ್ರಾತ್ಯಾದ್ವಿಜಾ ಭವಿಷ್ಯಂತಿ. ಸರಿ, ಬ್ರಾಹ್ಮಣರು ಇಂತಹವರ ಕೈಯಲ್ಲಿ ಇದ್ದಾಗ ಅವ್ರಿಗೇನು ಜ್ಞಾನ ಬರುತ್ತೆ? ವ್ರಾತ್ಯಾಹ ಗುಂಪಿನಲ್ಲಿ ಗೋವಿಂದ ಅನ್ನುವ ಜಾತಿಗೆ ಅವರು ಸೇರಿದರು. ಏನಾದ್ರೇನು, ನಮಗೆ ಯಾವುದು ಬೇಕು? ಸುಭಾಷಿತಗಳು ಬೇಕು ಬದುಕಲಿಕ್ಕೆ. ಪ್ರೊಫೆಷನಲ್ ಎಟಿಕಸಿ ಇದ್ದರೆ ಆಯಿತು. ದೇವರು ಅಂತ ಯಾರೋ ಒಬ್ಬ ಇದ್ದಾನೆ, ಅವನನ್ನು ಚಿಂತನೆ ಮಾಡಿದ್ರೆ ಆಯಿತು. ಸಂಸ್ಕೃತಿ ಉಳಿದ್ರೆ ಆಯಿತು. ಸಂಸ್ಕೃತಿ ಮತ್ತು ಫಿಲಾಸಫಿ ಎರಡೂ ಕೂಡ ಮೀಟ್ ಆಗಬೇಕೇನಾಗಿಲ್ಲ. ಸಂಸ್ಕೃತಿ ಬೇರೆ ಇರಬಹುದು, ಫಿಲಾಸಫಿ ಬೇರೆ ಇರಬಹುದು. ಸಂಸ್ಕೃತಿಯ ಜೊತೆಗೆ ಫಿಲಾಸಫಿ ಮಿಳಿತ ಆದರೆ ಚಂದ. ಸಂಸ್ಕೃತಿ ಇದೆ, ಅದಕ್ಕೆ ಫಿಲಾಸಫಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲ ಅಂದರೆ ಅದು ವೇಸ್ಟ್.
ಫಿಲಾಸಫಿ ಇದೆ ಸಂಸ್ಕೃತಿ ಇಲ್ಲ ಅಂತ ಆದರೆ ಅದು ಜನಮನೋರಂಜಕ ಆಗಲ್ಲ. ಅದು ಇರುತ್ತೆ. ಹೀಗೆ ಅನೇಕ ಸಮಸ್ಯೆಗಳು ಉಂಟು. ಆ ತರಹ ಆಗಿ ಹೋಯಿತು. ಇನ್ನು ಜನಾಧಿಪರಂತೂ ಪೂರ್ತಿ ವೇದ ಮೊದಲಾದವುಗಳನ್ನೆಲ್ಲ ಮರೆತು ಕೂತರು. ಮ್ಲೇಚ್ಛ ಅಬ್ರಹ್ಮರ್ಚತಃ, ಆಮೇಲೆ ಮ್ಲೇಚ್ಛರು ಬಂದರು. ಮ್ಲೇಚ್ಛರು ಅಂತಂದರೆ ಸ್ಫುಟವಾಗಿ ಮಾತನಾಡದವರು, ಯೋಚನೆ ಮತ್ತು ಮಾತಿನಲ್ಲಿ ಸ್ಫುಟತೆ ಇರದವರು ಮ್ಲೇಚ್ಛರು ಅಂತ. ಮ್ಲೇಚ್ಛರು ಅಂತ ಹೇಳಿದ್ರೆ ಎಲ್ಲರೂ ಒಟ್ಟಿಗೆ ಮುಸ್ಲಿಮರು ಅಂತ ಅಂದುಬಿಡ್ತಾರೆ. ಮ್ಲೇಚ್ಛರು ಅಂದರೆ ಮುಸ್ಲಿಮರಲ್ಲ. ಮ್ಲೇಚ್ಛರು ಅಂದರೆ ಯಾರ ಭಾಷೆ ಸ್ಫುಟವಾಗಿ ಇರೋದಿಲ್ವೋ, ಯಾರ ಭಾಷೆ ಮತ್ತು ಮನಸ್ಸಿನ ಯೋಚನೆ ಎರಡಕ್ಕೂ ಮೀಟಿಂಗ್ ಪಾಯಿಂಟ್ ಇರೋದಿಲ್ವೋ ಅವರನ್ನು ಮ್ಲೇಚ್ಛರು ಅಂತ ಕರೆಯೋದು. ಪಾಣಿನಿ ಸೂತ್ರಕ್ಕೆ ವ್ಯಾಖ್ಯಾನ ಬರದ ಪತಂಜಲಿ ಇದೇ ಅರ್ಥದಲ್ಲಿ ನಮ್ಲೇಚ್ಛಿತವೈ ನಾಪಭಾಷಿತವೈ ಅಂತ ಹೇಳಿದ್ದ. ನಮ್ಲೇಚ್ಛಿತವೈ ಅಂತಂದರೆ ಅರ್ಥ ತಿಳಿಯದೆ ಮಾತನಾಡಬಾರದು, ವ್ಯಾಕರಣ ವಿರುದ್ಧವಾಗಿ ಮಾತನಾಡಬಾರದು ಅಂತ. ಒಂದು ವ್ಯಾಕರಣವೇ ಇಲ್ಲ ಆಂಗ್ಲಕ್ಕೆ. ಒಂದು ಸೂತ್ರದಲ್ಲಿ ನೀವು ವ್ಯಾಕರಣವನ್ನು ಹಿಡಿದಿಡಲಿಕ್ಕೆ ಕಷ್ಟ, ಆಂಗ್ಲ ವ್ಯಾಕರಣವನ್ನು. ಮ್ಲೇಚ್ಛ ಅಂತಂದರೆ ಹಾಗೆ. ಏತೇ ಧರ್ಮಾನ್ ಋತಪರಾಹ ಫಲ್ಗುದಾಸ್ತೀವ್ರಮನ್ಯವಃ ಸ್ತ್ರೀಬಾಲಗೋದ್ವಿಜಘ್ನಾಶ್ಚ ಪರದಾರಧನಾದೃತಾಃ. ಏತೇ ಅಧರ್ಮಾನೃತಪರಾಹ. ಸಂಸ್ಕೃತಿ ಅಂತಂದರೆ ಲೈಫ್ ಸ್ಟೈಲು ಅಂತ. ನಮ್ಮ ಸಂದೀಪ್ ಅವರ ಪ್ರಶ್ನೆ, ಫಿಲಾಸಫಿ ಇದ್ದರೆ ಸಂಸ್ಕೃತಿ ಇರಬೇಕಲ್ವಾ ಅಂತ. ಸಂಸ್ಕೃತಿ ಅದು ಫಿಲಾಸಫಿಯನ್ನು ಜೀವನದಲ್ಲಿ ಇಳಿಸಲಿಕ್ಕೆ ಇರುವಂತಹ, ರೂಪಿಸಿರುವಂತಹ ಒಂದು ಚಿಂತನೆ, ಅದು ಇರಬೇಕಾದ್ದು. ಅದು ಭಾರತದ ಅನೇಕ ಕಡೆ ಆ ಸಂಸ್ಕೃತಿಯನ್ನು ನಾವು ಕಾಣುತ್ತೇವೆ. ಕಾರ್ತಿಕ ದೀಪೋತ್ಸವದಲ್ಲಿ ಬೆಳಗ್ಗೆ ಎದ್ದು ದೀಪ ಹಚ್ಚೋದು, ಆಮೇಲೆ ಸಾಯಂಕಾಲ ನರ್ತನ ಮಾಡೋದು, ದೀಪಾವಳಿ ಪಾಡ್ಯದಿಂದ ಶುರು ಮಾಡಿ ಉತ್ಥಾನ ದ್ವಾದಶಿಯ ತನಕ ನರ್ತನ ಮಾಡುವುದು, ಅದು ಸಂಸ್ಕೃತಿ ಮತ್ತು ಫಿಲಾಸಫಿಕಲ್ ಆಗಿರತಕ್ಕಂಥದ್ದು. ದೀಪ ಹಚ್ಚೋದು ಇತ್ಯಾದಿಗಳು. ಆಮೇಲೆ ಗೋವುಗಳಿಗೆ ಕಿಚ್ಚು ಹಾಯಿಸೋದು, ಅದು ಸಂಸ್ಕೃತಿ. ನಮ್ಮ ಹತ್ರ ದನ ಇಲ್ಲ, ಹಾಗಂತ ಹೇಳಿ ಕಿಚ್ಚು ಹಾಯಿಸಬೇಕಾಗಿಲ್ಲ. ದನಗಳಿಗೆ ಕಿಚ್ಚು ಹಾಯಿಸೋದು, ಆಮೇಲೆ ಭೂತಾಯಿ ಮುಟ್ಟಾಗಿದ್ದಾಳೆ ಅಂತ ಹೇಳಿ ಅವತ್ತು ಕೆಡ್ಡಸೆ ಅಂತ ಹೇಳ್ತಾರೆ, ಅವೆಲ್ಲ ಸಂಸ್ಕೃತಿ. ಅವತ್ತು ಭೂಮಿ ತಾಯಿಗೆ ಯಾವುದೇ ಅಗಿಯೋದು ಮಾಡದೇ ಇರೋದು ಆ ತರಹ. ಮತ್ತು ಒಂದು ಕಷಾಯ ಕುಡಿಯೋದು, ದೀಪಾವಳಿ ದಿವಸ ಎಲ್ಲ ವಸ್ತುಗಳ ಜೊತೆಗೆ ಮುಖವನ್ನು ನೋಡಿಕೊಳ್ಳೋದು, ಮತ್ತು ಇದು ನರಕ ಚತುರ್ದಶಿಯ ದಿವಸ ಅಭ್ಯಂಗವನ್ನು ಎಲ್ಲರೂ ಮಾಡಿಕೊಳ್ಳೋದು, ಇವೆಲ್ಲ ಶಾಸ್ತ್ರ ಪರ್ಮಿಟ್ ಮಾಡಿರುವಂತಹ ಸುಖದ ಜಾಗಗಳು. ಹಬ್ಬ ಎಲ್ಲ ಸಂಸ್ಕೃತಿ ಅಲ್ಲ. ಆ ಹಬ್ಬದಲ್ಲಿ ಫಿಲಾಸಫಿಯ ಇಣುಕು ಇದ್ದರೆ ಅದು ಸಂಸ್ಕೃತಿ. ಆ ತರಹ ಅದರ ಬಗ್ಗೆ ನಾವು ಇನ್ನೊಮ್ಮೆ ವಿಸ್ತಾರವಾಗಿ ಚಿಂತನೆ ಮಾಡುವ. ಸರಿ, ಈ ರಾಜರೆಲ್ಲ ಅಧರ್ಮಾನೃತ ಪರಾಹ. ಧರ್ಮ ಗೊತ್ತಿಲ್ಲ, ಅಯಥಾರ್ಥ ಜ್ಞಾನ ಬೇರೆ ಇದೆ. ಫಲ್ಗುದಾಹ, ಚೆನ್ನಾಗಿ ದಾನ ಏನು ಮಾಡ್ತಾ ಇರಲಿಲ್ಲ. ತೀವ್ರ ಮನ್ಯವಃ, ಸಿಟ್ಟು ಬಹಳ. ಸ್ತ್ರೀ ಬಾಲಗೋದ್ವಿಜಘ್ನಾಶ್ಚ, ಹೆಣ್ಣು ಮಕ್ಕಳನ್ನು, ಬಾಲಕರನ್ನು, ಗೋವುಗಳನ್ನು ನಾಶ ಮಾಡ್ತಾ ಇದ್ರು. ಬೇರೆಯವರ ಹಣ, ಬೇರೆಯವರ ಹೆಂಡತಿ ಅಂತಂದರೆ ಬಾಯಿ ಬಿಡ್ತಾ ಇದ್ರು. ಈ ಎಲ್ಲ ರಾಜರು ನಾವು ನೋಡಿದ್ದೇವೆ. ನಮಗೆ ನಮ್ಮದು ಎಷ್ಟೋ ಪರವಾಗಿಲ್ಲ ರಾಜರು ಅಂದರೆ. ನೀವು
ವಿದೇಶದ ರಾಜರನ್ನು ನೋಡಬೇಕು, ಸಾಧ್ಯವೇ ಇಲ್ಲ, ಅಷ್ಟು ವಿಕೃತವಾಗಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲದಷ್ಟು ವಿಕೃತವಾಗಿ ಬದುಕಿದ್ದಾರೆ. ಏನು ಹೈದರಾಬಾದಿನ ನಿಜಾಮರೇನು ಸುಖವಾಗಿ ಬದುಕಿದ್ದಾರಾ? ಎಷ್ಟು ವಿಕೃತತೆ ಇದೆ. ಸ್ಕ್ಯಾಂಡಿನೇವಿಯನ್ ಕಿಂಗ್ಸ್ ಎಷ್ಟು ಕೆಟ್ಟದಾಗಿ ಬದುಕಿದ್ದಾರೆ ಗೊತ್ತಾ? ಸ್ಕಾಟ್ಲ್ಯಾಂಡಿನ ಅರಸರು, ಐರ್ಲ್ಯಾಂಡಿನ ಮಾಂಡಲಿಕರು ಎಷ್ಟು ಕೆಟ್ಟದಾಗಿ ಬದುಕಿದ್ದಾರೆ ಅಂತ ಹೇಳಿ ನೀವು ಇತಿಹಾಸಗಳನ್ನು ನೋಡಿ. ಒಳ್ಳೆಯ ರಾಜರು ಬಹಳ ಕಡಿಮೆ. ಭಾರತದಲ್ಲಿ ಇದ್ದಿದ್ದರಲ್ಲಿ ಪರವಾಗಿಲ್ಲ. ಕಲಿಯುಗ ಬಂದ ಮೇಲೆ ರಾಜ್ಯವನ್ನು ಆಳುವವರು ಘೋರವಾಗಿ ಬದಲಾದರು. ಎಷ್ಟೋ ಆ ರಾಜರ ಕ್ರೌರ್ಯವನ್ನು ನೆನಪಿಸಿಕೊಂಡ್ರೆ ವಾಂತಿ ಬರುವಷ್ಟು ಭೀಕರವಾಗಿ ಇದೆ. ಅದಕ್ಕಾಗಿ ನೀವು ಹಿಸ್ಟ್ರಿ ಆಫ್ ಸಿವಿಲೈಸೇಷನ್, ನಾಗರಿಕತೆಯ ಇತಿಹಾಸ ಸುಮಾರು 11 ಸಂಪುಟಗಳಲ್ಲಿ ಇದೆ. ವಿಲ್ ಡ್ಯುರಾಂಟ್ ಮತ್ತು ಅವನ ಹೆಂಡತಿ ಏರಿಯಲ್ ಡ್ಯುರಾಂಟ್ ಅಂತ ಇಬ್ಬರು ಸೇರಿ 11 ಸಂಪುಟವನ್ನು ರೆಡಿ ಮಾಡಿದ್ದಾರೆ. ಒಂದೊಂದು ಸಂಪುಟದಲ್ಲಿ 1500 ಪುಟಗಳು. ಅದರ ತುಂಬ ನಮಗೆ ಈ ಕಲಿಯುಗದ ಭಾಗವತ ಸಂಕ್ಷಿಪ್ತವಾಗಿ ಹೇಳೋದನ್ನು ಅವರು ಎಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ ಅಂತ ಗೊತ್ತಾಗತ್ತೆ. ಒಂದು ರೀತಿ ಭಾಗವತಕ್ಕೆ ಬರದ ಭಾಷ್ಯ ಇದ್ದಾಗಿದೆ ಅದು. ಉದಿತಾಸ್ತಮಿತ ಪ್ರಾಯ ಅಲ್ಪಸತ್ವಾಲ್ಪಕಾಯುಚ ಅಸಂಸ್ಕೃತ ಕ್ರಿಯಾಹೀನಾ ರಜಸಾ ತಮಸಾವೃತಾ. ಈಗ ರಾಜರಾಗ್ತಾ ಇದ್ರು, ಇನ್ನೊಂದು ಕಾಲಕ್ಕೆ ಸತ್ತೋಗ್ತಾ ಇದ್ರು. ಬಹಳ ಕಾಲ ನೆಮ್ಮದಿಯಿಂದ ರಾಜ್ಯಭಾರವನ್ನು ಮಾಡಲಿಲ್ಲ ಅವರು. ರಾಜರನ್ನು ನೇಮಿಸುವ ಅರ್ಹತೆ ಏನೂ ಇಲ್ಲ, ಯಾವ ವಿದ್ಯೆಯೂ ಇಲ್ಲ. ಸೀದಾ ಬರೋದು, ಇವನಿಗೆ ಒಳಗಡೆಯಿಂದ ಲಾಬಿ ಮಾಡೋದು, ಕುತಂತ್ರ ಪಿತೂರಿಗಳನ್ನು ಮಾಡೋದು, ರಾಜರಾಗೋದೆ. ಈ ಮೈಸೂರು ಅರಸರ ಯದುವಡೆಯರಿಂದ ಶುರು ಮಾಡಿಕೊಂಡು ರಣಧೀರ ಕಂಠೀರವದವರೆಗಿನ, ರಣಧೀರ ಕಂಠೀರವ ಮತ್ತು ಬೋಳ ಚಾಮರಾಜ ಒಡೆಯರು ಅಂತ ಒಬ್ಬರು ಇದ್ದರು ಮೈಸೂರಲ್ಲಿ. ಅವ್ರ ಕಾಲದವರೆಗಿನ ಇತಿಹಾಸವನ್ನು ನೋಡಿ ಒಬ್ಬರು ಹುಚ್ಚರಾಗಿ ಬಿಟ್ಟರು. ಅವ್ರ ಹೆಸರು ಸಂಸ ಅಂತ. ಅಷ್ಟು ಘೋರ ಇತ್ತು. ಅದರಿಂದಾಗಿ ಅಲ್ಪಸತ್ವ ಅಲ್ಪಕಾಯುಚ, ಅರ್ಹತೆ ಏನಾದರೂ ಇದ್ದರೆ ಅದು ಒಳಗಡೆಯಿಂದ ಬರಬೇಕು. ಒಳಗಡೆಯಿಂದ ಇದ್ದದ್ದು ಅಭಿವ್ಯಕ್ತ ಆಗಬೇಕಾದ್ರೆ ವೇದ ಇರಬೇಕು. ವೇದವನ್ನು ಬಿಟ್ಟು ಬಂದರು ಮತ್ತೆಂತ ಇರೋದು? ಪ್ರಜಾಸ್ತೆ ಭಕ್ಷಯಿಷ್ಯಂತಿ ಮ್ಲೇಚ್ಛಾರಾಜನ್ಯರೂಪಿಣಃ ತನ್ನಾಥಾಸ್ತೆ ಜನಪದಾ ತಚ್ಛೀಲಾಚಾರವಾದಿನಃ. ಪ್ರಜೆಗಳನ್ನು ತಿಂತಾ ಇದ್ರು. ಮುಂದೆ ಇಂಥವ್ರು ಬರ್ತಾರೆ ಕಣಯ್ಯ ಅಂತ ಹೇಳಿ ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ಅವತ್ತು ಹೇಳಿದ್ರು. ಅವರು ಹೇಳಿ 1500 1400 ವರ್ಷಗಳಾದ ಮೇಲೆ ಇವೆಲ್ಲ ಆಗೋದು. ಅದಕ್ಕೆ ಭೋಗ್ಚಂತಿಂದು ಇಲ್ಲೆಲ್ಲ ಭವಿಷ್ಯ ಇದೆ, ನಮಗೆ ಅದಿವಾಗ ಭೂತ ಆಗಿದೆ. ಹೀಗೆ ಇತಿ ಶ್ರೀಮದ್ಭಾಗವತೆ 12ನೇ ಸ್ಕಂಧೆ ಪ್ರಥಮೋಧ್ಯಾಯ. ತತಶ್ಚಾನುದಿನಂ ಧರ್ಮಃ ಸತ್ಯಂ ಶೌಚಂ ಕ್ಷಮಾದಯ ಕಾಲೇನ ಬಲಿನಾ ರಾಜನ್ ನಂಕ್ಷಂತ್ಯಾಯುರ್ಬಲಂ ಸ್ಮೃತಿ. ಈ ರೀತಿ ಅನುದಿನಂ ಧರ್ಮ, ಪ್ರತಿದಿನ ಧರ್ಮ, ಸತ್ಯ, ಶೌಚ, ಕ್ಷಮ, ದಯೆ ಎಲ್ಲವೂ ನಾಶ ಆಗ್ತಾ ಬಂತು. ವಿತ್ತಮೇವ ಕಲೋನ್ಋಣಾಂ ಜನ್ಮಾಚಾರ ಗುಣಾದಯ. ಹಣ ಇದ್ದರೆ ಸಾಕು, ಅವನ ಕುಲ ಮಿಗಿಲು, ಅವನ ಆಚಾರ ದೊಡ್ಡದು, ಅವನು ಗುಣ ಶ್ರೇಷ್ಠ. ಧರ್ಮನ್ಯಾಯ ವ್ಯವಸ್ಥಾಯಾಂ ಕಾರಣಂ ಬಲಮೇವ ಹಿ. ಯಾರದು ಧರ್ಮ ಅಂದರೆ ಯಾರು ಬಲಿಷ್ಠರೋ ಅವ್ರದ್ದು ಧರ್ಮ. ದಾಂಪತ್ಯೇಭಿರುಚಿರ್ಹೇತು ಮಾಯೈವ ವ್ಯಾವಹಾರಿಕೆ. ಮದುವೆ ಯಾಕಾಗೋದು ಅಂದರೆ ಅಭಿರುಚಿ. ಅವಳಿಗೆ ಅವನನ್ನು ಕಂಡ್ರೆ ಇಷ್ಟ ಆಯಿತು, ಅವನಿಗೆ ಅವಳನ್ನು ಕಂಡ್ರೆ ಇಷ್ಟ ಆಯಿತು, ಅಷ್ಟೇ. ಇಬ್ಬರೂ ಸೇರಿ ದೇವರ ದಾಸರಾಗಬೇಕು, ದೇವರ ಚಿಂತನೆ ಮಾಡಬೇಕು ಅನ್ನುವ ಕಾನ್ಸೆಪ್ಟೇ ಇಲ್ಲ. ಇಲ್ಲ ಅಂದರೆ ಈಗಲೂ ಇದ್ದಾರೆ, ಒಳ್ಳೆ ದಂಪತಿಗಳು ಈಗಲೂ ಇದ್ದಾರೆ, ಬಹಳ ಜಾಸ್ತಿ ಆಗಿರ್ತಾರೆ ಅಂತ ಅಷ್ಟೇ ಅರ್ಥ. ಈಗ ಇಲ್ಲವೇ ಇಲ್ಲ, ಎಲ್ಲರೂ ಅಯೋಗ್ಯರು ಮುಟ್ಟಾಳರು ಅಂತ ಹೇಳೋ ಅಗತ್ಯ ಇಲ್ಲ, ಜಾಸ್ತಿ ಈ ಥರ ಇರ್ತಾರೆ ಅಂತ.
ದಾಂಪತ್ಯೇಭಿರುಚಿರೇತು ಮಾಯೈವ ವ್ಯಾವಹಾರಿಕೆ. ವ್ಯವಹಾರ ಅಂತಂದರೆ ಕೋರ್ಟ್ ಕೇಸ್, ಅದರಲ್ಲಿ ವಂಚನೆಯೇ ಮುಖ್ಯ. ಸ್ತ್ರೀತ್ವೇ ಪುಂಸ್ತ್ವೇ ಚಾತಿರತಿ ವಿಪ್ರತ್ವೇ ಸೂತ್ರಮೇವ ಚ. ಹೆಣ್ಣು ಮತ್ತು ಗಂಡು ಇವರನ್ನು ಆಕ್ರಮಿಸುವಂತಹ ಒಂದು ಬಯಕೆ ಯಾವುದು ಅಂತಂದರೆ ಅತಿರತಿ. ನನಗೆ ಪುರುಷ ಆಗಬೇಕು, ಯಾಕೆ ಅಂತಂದರೆ ಹೆಣ್ಣಿಗೆ ಪುರುಷರತಿ ಇಷ್ಟ, ಪುರುಷರಂತಾಗಬೇಕು ಅಂತ ಲಿಂಗ ಬದಲಾವಣೆ ಆಗುತ್ತೆ. ಹಾಗೆ ಹೆಣ್ಣು ಗಂಡಿನಂತಾಗಬೇಕು ಅಂತ ಆ ಉತ್ಕಟವಾದ ಕಾಮವೇ ಲಿಂಗ ಬದಲಾವಣೆಗೆ ಕಾರಣವೇ ವಿನಃ ಬೇರೆ ಅಲ್ಲ. ಸ್ತ್ರೀತ್ವೇ ಪುಂಸ್ತ್ವೇ ಚಾತಿರತಿ ವಿಪ್ರತ್ವೇ ಸೂತ್ರಮೇವ ಚ. ಬ್ರಾಹ್ಮಣ ಆಗಬೇಕು ಅಂದ್ರೇನು? ಸೂತ್ರ, ಜನ್ಮದಾರ ಇದ್ದರೆ ಆಯಿತು ಬ್ರಾಹ್ಮಣ ಅಂತ. ಲಿಂಗಮೇವಾಶ್ರಮಾಖ್ಯಾತವು ಅನ್ಯೋನ್ಯಾಪತ್ತಿ ಕಾರಣಂ. ಸರಿ, ಇವರು ಇಂತಹ ಆಶ್ರಮದಲ್ಲಿದ್ದಾರೆ ಅಂತ ಹೇಗೆ ಗೊತ್ತಾಗಬೇಕು? ಲಿಂಗಮೇವ, ವೇಷ ಅಷ್ಟೆ, ಒಳಗಡೆಯಿಂದ ಆ ಗುಣ ಇರಬೇಕು ಅಂತ ಇಲ್ಲ. ಅವೃತ್ಯ ನ್ಯಾಯ ದೌರ್ಬಲ್ಯೇ ಪಾಂಡಿತ್ಯೇ ಚಾಪಲಂ ವಚಃ. ಒಬ್ಬ ಅನ್ಯಾಯ ಮಾಡೋಲ್ಲ ಅನ್ನೋದಕ್ಕೆ ಕಾರಣ ಏನು ಅಂದರೆ ಅನ್ಯಾಯ ಮಾಡಿ ದಕ್ಕಿಸಿಕೊಳ್ಳುವಂತಹ ಸಾಮರ್ಥ್ಯ ಇಲ್ಲ, ಆದ್ದರಿಂದಾಗಿ ಅನ್ಯಾಯ ಮಾಡಲ್ಲ ಅಷ್ಟೆ. ಅವಕಾಶ ಇದ್ದರೆ ಪ್ರತಿಯೊಬ್ಬರೂ ಕ್ರಿಮಿನಲ್ ಆಗಬಹುದು, ಆದರೆ ಬಹಳ ಜನರಿಗೆ ಅವಕಾಶ ಇಲ್ಲ, ಆದ್ದರಿಂದಾಗಿ ಕ್ರಿಮಿನಲ್ ಆಗಲ್ಲ ಅಷ್ಟೆ. ಈ ತರಹ ಕಲಿಯುಗದ ಗುಣ. ಪಾಂಡಿತ್ಯೇ ಚಾಪಲಂ ವಚಃ. ಒಬ್ಬ ವಿದ್ವಾಂಸ ಅಂತ ಗುರುತಿಸ್ಲಿಕ್ಕೆ ಏನು, ಬರೇ ಬಡ 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 ಮಾತಾಡ್ತಾ ಇರಬೇಕು, ಚಪಲವಾದ ಮಾತು ಇದ್ದರೆ ಅವನನ್ನು ವಿದ್ವಾಂಸ ಅಂತ ಗುರುತಿಸ್ತಾರೆ. ಅನಾಢ್ಯತೈವ ಸಾಧುತ್ವೇ ಸಾಧುತ್ವೇ ಡಂಭಯೇವ ಚ. ಕಲಿಯುಗದಲ್ಲಿ ಗುಣಗಳೆಲ್ಲ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ. ಅವನು ಕೆಟ್ಟವ ಯಾಕೆ ಅಂದರೆ ಬಡವ ಆದ್ದರಿಂದಾಗಿ ಅಂತ. ಅವನು ಒಳ್ಳೆಯವ ಯಾಕೆ ಅಂದರೆ ಎಲ್ಲರಿಗೂ ಒಳ್ಳೆಯವನಂತೆ ತೋರ್ತಾನೆ ಆದ್ದರಿಂದ. ಸ್ವೀಕಾರಯೇ ವಚೋದ್ವಾಹೆ. ಮದುವೆ ಅಂದರೆ ಏನು? ಒಟ್ಟಿಗೆ ಇರೋದಷ್ಟೆ, ಧರ್ಮಾರ್ಥ ಕಾಮಗಳಲ್ಲಿ ಸಹಭಾಗಿತ ಅನ್ನೋದಿರಲ್ಲ. ಸ್ನಾನಮೇವ ಪ್ರಸಾದನಂ. ಅಲಂಕಾರ ಮಾಡಿಕೊಳ್ಳೋದು ಅಂದರೆ ಏನು? ಸ್ನಾನವೇ ದೊಡ್ಡದು. ದೂರೇವಾರ್ಯಟನಂ ತೀರ್ಥಂ ಲಾವಣ್ಯೇ ಕೇಶಧಾರಣಂ. ದೂರ ಓಡಾಡೋದು ಅಂದರೆ ತೀರ್ಥಕ್ಷೇತ್ರ ಅಷ್ಟೆ. ತೀರ್ಥಯಾತ್ರೆ ಅಂದರೆ ದೂರ ಓಡಾಡೋದು ಅಂತಷ್ಟೆ. ಆ ತೀರ್ಥಕ್ಷೇತ್ರದಲ್ಲಿ ಜ್ಞಾನಕ್ಕಾಗಿ ಸ್ನಾನ ಮಾಡೋದು ಅಂತ ಇಲ್ಲ, ಬಹಳ ದೂರ ಓಡಾಡಬೇಕು ಅಂತ ತೀರ್ಥಕ್ಷೇತ್ರ, ಅದು ದೂರ ಓಡಾಡೋದನ್ನೇ ತೀರ್ಥಕ್ಷೇತ್ರ ಯಾತ್ರೆ ಅಂತ ಮುಂದೆ ಜನ ಕರೀತಾರೆ. ಲಾವಣ್ಯೇ ಕೇಶಧಾರಣಂ. ಸೌಂದರ್ಯದಲ್ಲಿ ಏನು ಪ್ರೂಫ್ ಅವರಿಗೆ? ಸೌಂದರ್ಯ ಅಂದರೆ ಏನು? ಲಕ್ಷಣ ಅಲ್ಲ, ಕೂದಲನ್ನು ಇಟ್ಟುಕೊಂಡಿರೋದೇ ಸೌಂದರ್ಯಕ್ಕೆ ಮಾಪಕ. ಉದರಂ ಭರತ ಸ್ವಾರ್ಥ ಸತ್ಯತ್ವೇ ಧಾರ್ಷ್ಟ್ಯಮೇವ ಚ. ಸತ್ಯ ಅಂತ ಹೇಗೆ ಹೇಳ್ತೀರಾ? ಬಹಳ ನಿರ್ಭಿಡೆಯಿಂದ ಸುಳ್ಳು ಹೇಳ್ತಾ ಇದ್ದರೆ ಅದನ್ನೇ ಸತ್ಯ ಅಂತಾರೆ. ದಾಕ್ಷ್ಯಂ ಕುಟುಂಬ ಭರಣೆ ಯಶೋರ್ಥೆ ಧರ್ಮ ಸೇವನಂ. ಒಬ್ಬನನ್ನು ಸಮರ್ಥ, ಕೇಪಬಲ್ ಅಂತ ಹೇಗೆ ಗುರುತಿಸೋದು ಅಂದರೆ ಅವನು ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ಸಾಕ್ತಾನೆ, ಅದರಿಂದಾಗಿ ಅವನು ದಕ್ಷ ಅಂತಾರೆ. ಯಶೋರ್ಥೆ ಧರ್ಮ ಸೇವನಂ. ಒಬ್ಬ ಧರ್ಮವನ್ನು ಯಾಕೆ ಸೇವಿಸ್ತಾನೆ ಅಂದರೆ ಕೀರ್ತಿಗಾಗಿ. ಏವಂ ಪ್ರಜಾಭಿರ್ದುಷ್ಟಾಭಿ ಆಕೀರ್ಣೆ ಕ್ಷಿತಿಮಂಡಲೆ. ಈ ರೀತಿಯ ಭಾವನೆ ಭೂಮಿಯಲ್ಲೆಲ್ಲ ಆವರಿಸಿತು. ಆಮೇಲೆ ಇಂಥವರು ರಾಜರಾಗಬೇಕು ಅನ್ನೋದು ಹೊರಟು ಹೋಯಿತು. ಯೋ ಬಲಿ ಭವಿತಾ ನೃಪಃ. ಯಾರು ಬಲಿಷ್ಠನೋ ಅವನು ರಾಜ ಆಗ್ತಾನೆ. ಪ್ರಜಾಹಿ ಲುಬ್ಧೈರಾಜನ್ಯೈ ನಿರ್ಗ್ರಣೈರ್ಧಸ್ಯು ಧರ್ಮಭಿ. ಪ್ರಜೆಗಳು ವಿಪರೀತ ಪೀಡೆಗೆ ಒಳಗಾಗ್ತಾರೆ. ಆಚ್ಛಿನ್ನದ ದಾರದ್ರವಿಣಾ ಯಾಸ್ಯಂತಿ ಗಿರಿಕಾನನಂ. ಪ್ರಜೆಗಳೆಲ್ಲ ಎಲ್ಲವನ್ನ ಕಳೆದುಕೊಂಡು ಬೆಟ್ಟಗಳಿಗೆ ಕಾಡುಗಳಿಗೆ ಗುಳೆ ಹೋಗಿಬಿಡ್ತಾರೆ. ಶಾಖಮೂಲ ಮಿಷಕ್ಷೌದ್ರ ಫಲಪುಷ್ಪಾದಿ ಭೋಜನಾ. ಏರಿದ ಧಾರಣೆಯಲ್ಲಿ ತಿನ್ನಲು ಸಾಧ್ಯವಾಗದೆ ತರಕಾರಿ, ಕೇವಲ ಗೆಡ್ಡೆ ಗೆಣಸುಗಳು ಇವುಗಳನ್ನು ತಿಂದುಕೊಂಡು ಕಾಲ ಕಳೆಯುವ ಭಾಗ್ಯ
ಬರುತ್ತೆ ಮುಂದೆ. ಇನ್ನೂ ಅಷ್ಟು ಕೆಟ್ಟಿಲ್ಲ, ಮುಂದೆ ಅಷ್ಟು ಕೆಡತ್ತೆ ಅಂತ ಹೇಳ್ತಾ ಇದ್ದಾರೆ. ಅನಾವೃಷ್ಟ್ಯ ವಿನಂಕ್ಷಂತಿ ದುರ್ಭಿಕ್ಷಕರ ಪೀಡಿತಾ. ದುರ್ಭಿಕ್ಷಕ್ಕಿಂತಲೂ ಹೆಚ್ಚು ಟ್ಯಾಕ್ಸೇಷನ್ ಸಿಸ್ಟಮ್ನಿಂದಲೇ ಸಾಯ್ತಾರೆ ಜನ. ವರಚಾಣಿ ಪರಮಾಯುಕ್ಕಲೋ ನೃಣಾಂ. ಹಸಿವೆ, ನೀರಡಿಕೆ, ಬೇರೆ ಕಂಡು ಕೇಳರಿಯದ ರೋಗಗಳಿಂದ ಕಾಟಕ್ಕೆ ಒಳಗಾಗ್ತಾರೆ. ಮುಂದೆ ಮುಂದೆ ಹೋದರಂತೂ ಅಬ್ಬಬ್ಬ ಅಂತಂದರೆ 30 ವರ್ಷ 20 ವರ್ಷ ಬದುಕ್ತಾರೆ. ಕ್ಷೀಯಮಾಣೇಚು ದೇಹೇಚು ದೇಹಿನಾಂ ಕಲಿದೋ ಶತಃ. ಹೀಗೆ ಎಲ್ಲ ವರ್ಣಾಶ್ರಮ ಧರ್ಮಗಳು ನಷ್ಟ ಆಗಿ, ವೇದದ ದಾರಿ ಗೊತ್ತಾಗದೆ ಪಾಖಂಡರೇ ಧರ್ಮವನ್ನು ನಡೆಸೋದು ಆಗಿ, ದಸ್ಯುಪ್ರಾಯೇಚು ರಾಜಸು ಕಳ್ಳರೆಲ್ಲ ರಾಜರಾಗಿ, ಚೌರ್ಯಾನೃತ ವೃಥಾ ಹಿಂಸಾ ನಾನಾ ವೃತ್ತಿಚು ವೈನೃಚು. ಕಳ್ಳತನ, ಸುಳ್ಳು, ವ್ಯರ್ಥವಾದ ಚಟುವಟಿಕೆಗಳು, ಹಿಂಸೆ ಇವುಗಳು ವೃತ್ತಿಯಾಗ್ತವೆ. ಛಾಗಪ್ರಾಯಾಸು ಧೇನುಚು. ಆಮೇಲೆ ಹಸುಗಳೆಲ್ಲ ಛಾಗಪ್ರಾಯಾಸು ಆಡುಗಳಂತೆ ಆಗುತ್ತವೆ. ಆಶ್ರಮ ಎಲ್ಲ ಮನೆಯಂತೆ ಆಗುತ್ತವೆ. ಯೋನಿಪ್ರಾಯೇಚು ಬಂಧುಚು. ಬಂಧು ಅಂತಂದರೆ ಹುಟ್ಟಿನ ಸಂಬಂಧ ಮಾತ್ರ. ಅಣುಪ್ರಾಯೇಶ್ವೋಷಧೀಷು. ಎಲ್ಲ ಧಾನ್ಯಗಳು ಕೂಡ ಗಾತ್ರದಲ್ಲಿ ಕುಗ್ಗುತ್ತವೆ. ಶಮಿ ಪ್ರಾಯೇಷು ಸ್ಥಾಸ್ನುಷು. ಎಲ್ಲ ಮರಗಳೆಲ್ಲ ಅಬ್ಬಬ್ಬ ಅಂತಂದರೆ ಶಮಿ ವೃಕ್ಷದಷ್ಟು ಆಗ್ತವೆ. ವಿದ್ಯುತ್ ಪ್ರಾಯೇಷು ಮೇಘೇಶು. ಮೋಡಗಳೆಲ್ಲ ಬರೇ ಮಿಂಚುತ್ತವೆ. ಶೂನ್ಯ ಪ್ರಾಯೇಷು ಸದ್ಮಸು. ಮನೆಗಳೆಲ್ಲ ಪಾಳು ಬೀಳುತ್ತವೆ. ಈ ರೀತಿ ಕಲಿಯುಗದ ಕಡೆಯಲ್ಲಿ ಹೀಗಾಗತ್ತೆ. ಅವಾಗ ದೇವರು ಅವತಾರ ಮಾಡ್ತಾನೆ. ಚರಾಚರ ಗುರೋರ್ವಿಷ್ಣೋರೀಶ್ವರಸ್ಯಾಖಿಲಾತ್ಮನಃ ಧರ್ಮತ್ರಾಣಾಯ ಸಾಧೂನಾಂ ಜನ್ಮ ಕರ್ಮಾಪನುತ್ತಯೇ. ದೇವರು ಧರ್ಮವನ್ನು ರಕ್ಷಿಸಿ ಸಜ್ಜನರನ್ನು ಉದ್ಧಾರ ಮಾಡಲಿಕ್ಕಾಗಿ, ದುರ್ಜನರನ್ನು ತೊಡೆಯಲಿಕ್ಕಾಗಿ ಬರ್ತಾನೆ. ಶಂಬಳ ಗ್ರಾಮ ಮುಖ್ಯಸ್ಯ ಬ್ರಾಹ್ಮಣಸ್ಯ ಮಹಾತ್ಮನಃ. ಶಂಬಳ ಅಂತನ್ನುವ ಗ್ರಾಮದಲ್ಲಿ ಇರುವ ವಿಷ್ಣು ಯಶಸ್ಸಂತನ್ನುವ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಕಲ್ಕಿ ಪ್ರಾದುರ್ಭವಿಷ್ಯತಿ. ಕಲ್ಕಿ ಹುಟ್ಟುತ್ತಾನೆ. ಅಶ್ವಮಾಚುಗಮಾರುಚ್ಯ ದೇವದೇವೋ ಜಗತ್ಪತಿ ಅಸಿಂಚ ಅಸಾಧು ದಮನಂ ಅಷ್ಟೈಶ್ವರ್ಯ ಗುಣಾನ್ವಿತ. ಕುದುರೆಯನ್ನು ಏರಿ ದುಷ್ಟರನ್ನು ನಾಶ ಮಾಡಲಿಕ್ಕೆ ಕತ್ತಿಯನ್ನು ಹಿಡಿದುಕೊಂಡು ಬರ್ತಾನೆ. ವಿಚರನ್ ಅಸಿಮಾನ್ ಕ್ಷೋಣ್ಯಾಂ ಹಯೇನ ಪ್ರತಿಮದ್ಯುತಿ ನೃಪಲಿಂಗಚ್ಛದೋ ದಸ್ಯೂನ್ ಕೋಟಿಶೋ ನಿಹನಿಷ್ಯತಿ. ಇಡೀ ಭೂಮಿಯನ್ನು ತಿರುಗಾಡುತ್ತಾ ಎಲ್ಲ ರಾಜರನ್ನು ಕತ್ತರಿಸ್ತಾ ಹೋಗ್ತಾನೆ. ಕಳ್ಳರನ್ನು ಅವನೇ ಬರಬೇಕು. ನಾವು ದೇವರು ಮಾಡುವ ಕೆಲಸಕ್ಕೆ ತಲೆ ಹಾಕಲಿಕ್ಕೆ ಹೋಗಬಾರ್ದು. ನಾವು ಇವತ್ತು ಎಲ್ಲರನ್ನು ಉದ್ಧಾರ ಮಾಡುತ್ತೇವೆ ಅಂತಲ್ಲ, ನಾವು ವೈಯಕ್ತಿಕವಾಗಿ ಬೆಳಿಬೇಕು ಅಷ್ಟೆ. ನಮ್ಮ ಕೈಲಾಗುವಲ್ಲ. ದೇವರ ಸಂಕಲ್ಪ ಹೀಗಿದೆ, ಕಲಿಯುಗದಲ್ಲಿ ಹೀಗಾಗಬೇಕು ಅಂತ. ಅದರಿಂದಾಗಿ ನಾವು ವೈಯಕ್ತಿಕ ಬೆಳವಣಿಗೆಗಾಗಿ ಸಜ್ಜನರ ಸಂಘ ಬೇಕು. ವೈಯಕ್ತಿಕವಾದ ಬೆಳವಣಿಗೆಗಾಗಿ ನಾವು ಶಾಸ್ತ್ರವನ್ನು ಚಿಂತನೆ ಮಾಡಬೇಕು. ಭೂಲೋಕದ ಜನರನ್ನೆಲ್ಲ ಉದ್ಧಾರ ಮಾಡ್ತೇನೆ ಅಂತ ಹೋಗೋದ್ರಲ್ಲಿ ಅರ್ಥ ಇಲ್ಲ. ಅಥ ತೇಷಾಂ ಭವಿಷ್ಯಂತಿ ಮನಾಂತಿ ವಿಶದಾನಿ ವೈ ವಾಸುದೇವಾಂಗರಾಗಾತಿ ಪುಣ್ಯಗಂಧಾನಿಲ ಸ್ಪೃಶಾಂ. ದೇವರ ಮೈಯಿಂದ ಹೊರಟ ಪರಿಮಳದಿಂದ ದುಷ್ಟರಾಗಿ ಬದಲಾಗಿದ್ದ ಸಜ್ಜನರೆಲ್ಲ ಮತ್ತೆ ಸಜ್ಜನರಾಗಿ ಬದಲಾಗ್ತಾರೆ. ಇದು ಬಹಳ ವಿಶೇಷ. ದೇವರ ಮೈಯ ಪರಿಮಳದಿಂದ ಸಜ್ಜನರೆಲ್ಲ ತಮ್ಮಲ್ಲಿದ್ದ ದೌರ್ಜನ್ಯವನ್ನು ಕಳೆದುಕೊಂಡು, ಪರಿಸರದಿಂದ ಬರುವ ದೌರ್ಜನ್ಯವನ್ನು ಕಳೆದುಕೊಂಡು ಮತ್ತೆ ಸಜ್ಜನರಾಗಿ ಬದಲಾಗ್ತಾರೆ. ವಾಸುದೇವ ಅಂಗರಾಗ ಅಂದರೆ ಗಂಧ.
ವಾಸುದೇವಾಂಗರಾಗಾತಿ ಪುಣ್ಯಗಂಧ ನಿಲಸ್ಪೃಶಾಂ. ಆ ಗಾಳಿ ಬದಲಾಯಿಸುತ್ತೆ. ಪೌರಜಾನಪದಾನಾಂ ವೈ ಹತೇಷ್ವಖಿಲದಸ್ಯುಷು ತೇಷಾಂ ಪ್ರಜಾ ವಿಸರ್ಗಶ್ಚ ಸ್ಥವಿಷ್ಠಃ ಸಂಭವಿಷ್ಯತಿ. ಎಲ್ಲರೂ ಕೂಡ ಕಳ್ಳರು ನಾಶ ಆದ ಮೇಲೆ ಸಜ್ಜನರು ತಮ್ಮ ತಮ್ಮ ಧರ್ಮದಲ್ಲಿ ನೆಲೆಗೊಳ್ಳುತ್ತಾರೆ. ಸಜ್ಜನರು ಧರ್ಮದಲ್ಲಿ ನೆಲೆಗೊಳ್ಳೋದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಉಂಟು. ವಾಸುದೇವೇ ಭಗವತಿ ಸತ್ವಮೂರ್ತೌ ಹೃದಯ ಸ್ಥಿತೇ ಯದಾವತೀರ್ಣೋ ಭಗವಾನ್ ಕಲ್ಕಿಃ ಧರ್ಮಪತಿರಹರಿಃ. ದೇವರು ಹೃದಯದ ಒಳಗಡೆ ಇರ್ತಾನೆ. ಹೊರಗಡೆಯ ಬದಲಾವಣೆ ಅಲ್ಲ ಅದು, ಒಳಗಡೆಯ ಬದಲಾವಣೆಯಿಂದ ಧರ್ಮದಲ್ಲಿ ಶ್ರದ್ಧೆ ಎಲ್ಲರಿಗೂ ಬರುತ್ತೆ. ಅವತ್ತಿನ ಕಾಲದಲ್ಲಿ ಯದಾ ಚಂದ್ರಶ್ಚ ಸೂರ್ಯಶ್ಚ ತಥಾ ತಿಷ್ಯೇ ಬೃಹಸ್ಪತಿ ಏಕರಾಚೌ ತಮೇಶ್ಯಂತಿ ತದಾ ಭವತಿ ತತ್ಕೃತಂ. ಚಂದ್ರ, ಸೂರ್ಯ, ಬೃಹಸ್ಪತಿ ಅವರ ಒಂದುಗೂಡುವಿಕೆ, ಒಂದು ರಾಶಿಯಲ್ಲಿ ಒಗ್ಗೂಡಿದರೆ ಕೃತಯುಗ ಶುರು ಆಗುತ್ತೆ. ನಾವೆಲ್ಲ ಚಿಕ್ಕವರಿದ್ದಾಗ ಏನೇನೋ ಹೇಳ್ತಾ ಇರ್ತಿದ್ರು. ಆ ಗವಿಗಂಗಾಧರೇಶ್ವರನ ಕಲ್ಲಿನ ಡಮರುಗ ಸದ್ದು ಮಾಡಿತು ಅಂದರೆ, ಇನ್ನೆಲ್ಲೋ ಇರುವ ಕೋಳಿ ಕೂಗಿತು, ಕಲ್ಲಿನ ಕೋಳಿ ಕೂಗಿತು ಅಂದರೆ ಕಲಿಯುಗ ನಾಶ ಆಗತ್ತೆ ಅಂತ. ಅಂದರೆ ಅದು ಬಹಳ ದೂರ ಇದೆ, ಅಸಂಭವ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ರೋ ಏನೋ. ಆದರೆ ಆಸ್ಟ್ರಾನಮಿಕಲ್ ಈವೆಂಟ್ ಈ ರೀತಿ ಇದ್ದರೆ ಹೀಗಾಗತ್ತೆ ಅಂತ ಹೇಳಿ ಭಾಗವತ ಹೇಳಿದೆ ನಮಗೆ. ಯೇ ತೀತಾ ವರ್ತಮಾನಾಯೇ ಯೇ ಭವಿಷ್ಯಂತಿ ಪಾರ್ಥಿವಾಃ ತೇತ ಉದ್ದೇಶತಃ ಪಾರ್ಥಾಃ ಪ್ರೋಕ್ತಾಃ ವಂಶಜಾಃ ಚಂದ್ರಸೂರ್ಯಯೋಃ. ಸಾಮಾನ್ಯವಾಗಿ ಸೂರ್ಯಚಂದ್ರರ ವಂಶದಲ್ಲಿ ಬರುವ ಎಲ್ಲ ರಾಜರ ಹೆಸರನ್ನು ಹೇಳಿದ್ದೇವೆ. ಏನೇನು ಬದಲಾವಣೆ ಇದೆ ಎಲ್ಲ ಹೇಳಿದ್ದೇವೆ. ಆರಭ್ಯ ಭವತೋ ಜನ್ಮ ಯಾವನ್ನಂದಾಭಿಚೇತನಂ ಏತದ್ವರ್ಷಸಹಸ್ರಂತು ಶತಂ ಪಂಚದಶೋತ್ತರಂ. ನೋಡು, ನಿನ್ನ ಹುಟ್ಟಿನಿಂದ ಆರಂಭ ಮಾಡಿಕೊಂಡು ನಂದನ ಅಭಿಷೇಕ ಅಂದರೆ ಇದನ್ನು ಯಾರು ಹೇಳ್ತಾ ಇರೋದು? ಶುಕಾಚಾರ್ಯರು ಹೇಳ್ತಾ ಇರೋದು. ಯಾರಿಗೆ ಹೇಳ್ತಾ ಇರೋದು? ಪರೀಕ್ಷಿತ್ ರಾಜನಿಗೆ ಹೇಳ್ತಾ ಇರೋದು. ಪರೀಕ್ಷಿತ್ ರಾಜ, ನೀನು ಹುಟ್ಟಿದಂದಿನಿಂದ ಶುರು ಮಾಡಿಕೊಂಡು ನಂದನ ಅಭಿಷೇಕ ಆಗುವ ತನಕ 1115 ವರ್ಷಗಳಾಗುತ್ತವೆ. 1115 ವರ್ಷಗಳಾಗ್ತವೆ. ಅಂದರೆ ಅಷ್ಟು ಹೊತ್ತಿಗೆ ಬುದ್ಧ ಬರ್ತಾನೆ. ಬುದ್ಧ ಬಂದು ಕೆಲವು ದಿವಸಕ್ಕೇನೆ ಇವರೆಲ್ಲ ಬರ್ತಾರೆ, ನಂದಾದಿಗಳೆಲ್ಲ ಬರ್ತಾರೆ. ಆ ಗ್ಯಾಪಿನಲ್ಲಿ ಅಂದರೆ ಭಾಗವತ ಸ್ಪಷ್ಟವಾಗಿ ಮುಂದೇನಾಗತ್ತೆ ಅಂತ ಹೇಳಿಬಿಟ್ಟಿದೆ. ಅಂದರೆ ಆ ಲೆಕ್ಕ, ಈ ಲೆಕ್ಕದಲ್ಲಿ ದೇವರ ಅವತಾರ ಬರಲಿಲ್ಲ, ನೆನ್ಪಿಟ್ಕೊಳ್ಳಿ. ಈ ಲೆಕ್ಕದಲ್ಲಿ ಶ್ರೀನಿವಾಸ ಕಲ್ಯಾಣ ಇಲ್ಲ, ಇಲ್ಲಿ ಎಲ್ಲೂ ಹೇಳಲಿಲ್ಲ. ಇಲ್ಲಿ ಯಾಕೆ ಅಂದರೆ ಈ ಯಾವ ಪಾಂಡವರ ವಂಶ ಇದ್ದಾಗ ಶ್ರೀನಿವಾಸನ ಕಲ್ಯಾಣ ಆಯಿತಾ, ಪಾಂಡವರ ವಂಶ ಮುಗಿದ ಮೇಲೆ ಆಯಿತಾ, ಪಾಂಡವರ ವಂಶ ಮುಗಿದ ಮೇಲೂ ಬುದ್ಧನ ಅವತಾರಕ್ಕಿಂತ ಮೊದಲಾಯಿತಾ ನಂತರ ಆಯಿತಾ, ಉತ್ತರ ಸಿಗಲ್ಲ. ಎಕ್ಸಾಕ್ಟ್ ಎಷ್ಟು ವರ್ಷ ಆಯಿತು ಶ್ರೀನಿವಾಸನ ಕಲ್ಯಾಣ ಆಗಿ, ಎಷ್ಟು ವರ್ಷ ಆಯಿತು ಅನ್ನೋದಕ್ಕೆ ಉತ್ತರ ಸಿಗಲ್ಲ. ಇಲ್ಲಿ ಎಲ್ಲಿಯೂ ಉತ್ತರ ಸಿಗೋಲ್ಲ. ಅವ್ರು ಸುಮ್ಮನೆ ಹೇಳ್ತಾ ಇರ್ತಾರೆ. ಒಂದು ಜನರನ್ನು ದೇವರ ಹೆಸರಿನಲ್ಲಿ ಒಗ್ಗೂಡಿಸಲಿಕ್ಕೆ ಒಂದು ಒಳ್ಳೆಯ ಉಪಾಯ ಇರಬಹುದೇನೋ ಶ್ರೀನಿವಾಸ ಕಲ್ಯಾಣ. ಆದರೆ ಅದು ಆಗಲ್ಲ, ಲೆಕ್ಕದ ಪ್ರಕಾರ ಆಗಲ್ಲ. ಇದು ಸಪ್ತರಚೀಣಾಂತು ಯೌ ಪೂರ್ವವು ದೃಶ್ಯೇತೆ ಉದಿತೌ ದಿವಿ ತಯೋಸ್ತು ಮಧ್ಯೆ ನಕ್ಷತ್ರಂ ದೃಶ್ಯತೆ ಯತ್ ಸಮಂ ನಿಶಿ ತೇನೈತೆ ಋಚಯೋ ಯುಕ್ತಾ ತಿಷ್ಠಂತ್ಯಬ್ಧಚತನೃಣಾಂ
ತೇ ತ್ವದೀಯೇ ದ್ವಿಜಾಃ ಕಾಲೇ ಅಧುನಾ ಆಶ್ರಿತಾಮಖಾಂ. ನೋಡು, ಸಪ್ತರ್ಷಿಗಳಲ್ಲಿ ವಸಿಷ್ಠರು ಮತ್ತು ಬೇರೆ ಋಷಿಗಳು ಈಗ ನಮಗೆ ಪೂರ್ವದಲ್ಲಿ ಉದಯಿಸೋದು ಕಾಣುತ್ತೆ, ಅದರ ಮಧ್ಯದಲ್ಲಿ ನಕ್ಷತ್ರ ಕಾಣುತ್ತೆ. ಅದು ಸುಮಾರು ವರ್ಷಗಳಿಗೊಮ್ಮೆ ಬದಲಾಗುವುದು, ನೂರಾರು ವರ್ಷಗಳಿಗೊಮ್ಮೆ. ಈಗ ನಿನ್ನ ಕಾಲದಲ್ಲಿ ಮಖಾ ನಕ್ಷತ್ರದಲ್ಲಿ ಇದ್ದಾರೆ ಅವರು. ನಿನ್ನ ಕಾಲದಲ್ಲಿ ಅಂದರೆ ಪರೀಕ್ಷಿತ್ ರಾಜನ ಕಾಲದಲ್ಲಿ ಈ ಸಪ್ತರ್ಷಿಗಳ ಸ್ಟೇಟಸ್ಸು ಮಖಾ ನಕ್ಷತ್ರದ ಮೇಲೆ ಪ್ರಭಾವ ಬೀರ್ತಾ ಇತ್ತು. ಈಗ ಆಸ್ಟ್ರಾನಾಮಿಕಲ್ ಈವೆಂಟ್ ಅದು ಚೇಂಜ್ ಆಗಿದೆ. ವಿಷ್ಣೋರ್ ಭಗವತೋ ಭಾಗ ಕೃಷ್ಣಾಕ್ಷೋಸೌ ದಿವಂಗತಃ. ದೇವರು ಕೃಷ್ಣ ರೂಪದಲ್ಲಿ ಇದ್ದವನು ಕಣ್ಮರೆ ಆದ ಮೇಲೆ ಕಲಿಪ್ರವೇಶ ಮಾಡಿದ್ದು. ಆವಾಗ ಪಾಪದಲ್ಲಿ ರತಿ ಶುರು ಆಗತ್ತೆ. ಯಾವತ್ ಸಪಾದ ಪದ್ಮಾಭ್ಯಾಂ ಸ್ಪೃಶನ್ನಾಸ್ತೆ ರಮಾಪತಿ. ಅವನು ಈ ಭೂಮಿಯಲ್ಲಿ ಎಲ್ಲರಿಗೂ ಕಾಣುವಂತೆ ಇದ್ದಾಗ ಕಲಿ ಬರಲಿಕ್ಕಾಗಲಿಲ್ಲ. ಯದಾ ದೇವರ ಜಯ ಸಪ್ತ ಮಖಾಸು ವಿಚರಂತಿ ತದಾ ಪ್ರವೃತ್ತಸ್ತು ಕಲಿ ದ್ವಾದಶಾಬ್ದಶತಾತ್ಮಕ. ಯಾವಾಗ ಸಪ್ತರ್ಷಿಗಳು ಮಖಾ ನಕ್ಷತ್ರದಲ್ಲಿ ಮೂಮೆಂಟ್ ಶುರು ಆಗತ್ತೆ, ಅವತ್ತು ಕಲಿಯುಗ ಶುರು ಆಗತ್ತೆ. ಕಲಿಯುಗ ಒಟ್ಟು ದೇವಲೋಕದ 1200 ವರ್ಷ, ದೇವಲೋಕದ ಮಾನದಲ್ಲಿ. ನಮ್ಮ 1 ವರ್ಷ ಅಂದರೆ ದೇವತೆಗಳು 1 ದಿನ. ಆ ರೀತಿ ಲಕ್ಷಾಂತರ ವರ್ಷ ಆಗಬೇಕು ಕಲಿಯುಗ, ಲಕ್ಷ ವರ್ಷ ಆಗಬೇಕು. ಯಸ್ಮಿನ್ ಕೃಷ್ಣೋ ದಿವಂ ಯಾತಃ ತಸ್ಮಿನ್ನೇವ ತದಾಹನಿ ಪ್ರತಿಪನ್ನಂ ಕಲಿಯುಗಮಿತಿ ಪ್ರಾಹುಪುರಾವಿದಃ. ಅದರಿಂದಾಗಿ ದುರ್ಯೋಧನ ತೊಡೆ ಮುರ್ಕೊಂಡು ಬಿದ್ದಾಗಲೇ ಕಲಿಯುಗ ಶುರು ಆದರೂ ಕೃಷ್ಣ ಹೋದ ಮೇಲೆ ಕಲಿಯುಗ ಪ್ರವೃತ್ತಿ ಅಂತ ಹೇಳ್ತಾರೆ ಹಿಂದಿನವರು. ಯಾಕೆಂದರೆ ಕಲಿಯುಗ ಎಣಿಕೆಯಲ್ಲಿ ಅವಾಗ ಶುರು ಆಯಿತು, ಆದರೆ ಪ್ರಭಾವ ಬೀರ್ಲಿಕ್ಕೆ ಶುರು ಮಾಡಿದ್ದು ಕೃಷ್ಣ ಹೋದ ಮೇಲೆ. ದಿವ್ಯಬ್ದಾನಾಂ ಸಹಸ್ರೇತು ಪ್ರತಿಯಾತೆ ಪುನಃ ಕೃತಂ ಭವಿಷ್ಯತಿ ಯದಾ ನೃಣಾಂ ಮನ ಆತ್ಮ ಪ್ರಕಾಶಕಂ. ಯಾವಾಗ ದೇವಲೋಕದ 1000 ವರ್ಷಗಳು ಕಳೆಯುತ್ತವೋ ಆವಾಗ ಕೃತಯುಗ ಬರುತ್ತೆ. ಜೀವರ ಒಳಗಡೆ ಬೆಳಕು ಆವಾಗ ಕಾಣಿಸಿಕೊಳ್ಳುತ್ತೆ. ಇತ್ಯೇವಂ ಮಾನವೋ ವಂಚಃ ಯಥಾ ಸಂಖ್ಯಾಯತೆ ಭುವಿ ತಥಾ ವಿಕ್ಷುದ್ರ ವಿಪ್ರಾಣಾಂ ವಂಚಾಜ್ಞೇಯಾ ಯುಗೇ ಯುಗೇ. ಹೀಗೆ ಮನು, ಸ್ವಯಂಭುವ ಮನು, ಅವನ ಮನ್ವಂತರದಲ್ಲಿ ಶುರು ಆಗಿದ್ದು ಕಲಿಯುಗದಲ್ಲಿ ಯಾವ ರೀತಿ ಬದಲಾವಣೆ ಆಗಿ ಮತ್ತೆ ಮನ್ವಂತರ ಚೆನ್ನಾಗಿ ಆಳ್ಲಿಕ್ಕೆ ಬರುತ್ತೆ ಅಂತನ್ನೋದು. ಏತೇತಾಂ ನಾಮಲಿಂಗಾನಾಂ ಪುರುಷಾಣಾಂ ಮಹಾತ್ಮನಾಂ ಕಥಾ ಮಾತ್ರಾವಶಿಷ್ಟಾನಾಂ ಕೀರ್ತಿರೇವ ಸ್ಥಿತಾ ಭುವಿ. ಎಷ್ಟು ಜನ ಆಗಿ ಹೋದರು ಈ ಭೂಮಿಯಲ್ಲಿ, ಈ ಪ್ರಪಂಚದಲ್ಲಿ. ಕಥಾ ಮಾತ್ರಾವಶಿಷ್ಟಾನಾಂ, ಇವತ್ತು ಅವರ ಹೆಸರಿದೆ, ಅವರಿಲ್ಲ. ಎಂತೆಂಥವ್ರು ಆಗಿ ಹೋದರು. ಈ ಎಲ್ಲ ಆಗಿ ಹೋದವರ ಹಿನ್ನೆಲೆಯಲ್ಲಿ ದೇವರಿದ್ದಾನೆ, ಅದು ನೆನಪಿಟ್ಟುಕೊಳ್ಳಿ. ದೇವಾಪಿಶ್ಚಂತನೋರ್ಭ್ರಾತ ಮರುಚ್ಚ ಇಕ್ಷ್ವಾಕು ವಂಶಜಃ ಕಲಾಪಗ್ರಾಮ ಆಸಾತೆ ಮಹಾಯೋಗ ಬಲಾನ್ವಿತವು. ಚಂದ್ರ ವಂಶದಲ್ಲಿ ದೇವಾಪಿ ಎನ್ನುವವನು ಇನ್ನೂ ಇದ್ದಾನೆ. ರಾಮಚಂದ್ರನ ವಂಶದಲ್ಲಿ ಮರುತ್ ಅಂತ ಹೇಳಿ ಅವನಿನ್ನೂ ಇದ್ದಾನೆ. ಅವರಿಬ್ಬರೂ ಕಲಾಪಗ್ರಾಮದಲ್ಲಿ ಇವತ್ತಿಗೂ ಇದ್ದಾರೆ. ಕಲಿಯುಗ ಮುಗಿದ ಮೇಲೆ ಕೃತಯುಗದಲ್ಲಿ ಅವರು ಕಾಣಿಸಿಕೊಂಡು ಆಳ್ವಿಕೆ ಶುರು ಮಾಡ್ತಾರೆ. ಅದರಿಂದಾಗಿ ಪುರಾಣಗಳು ಹೇಳುವ, ಇತಿಹಾಸ ಹೇಳುವ ವಂಶದಲ್ಲಿ ಮತ್ತೆ ಪ್ರತೀಪನಿಗೆ ಶುರು ಆದರೆ ಇಬ್ಬರು ಪ್ರತೀಪಾಲ ಇರೋದು, ಒಬ್ಬನೇ ಪ್ರತೀಪ ಇರೋದು. ಅವನಲ್ಲಿ ತನಕ ಬದುಕಿದ್ದ ಅಷ್ಟೇ. ಹೀಗೆಲ್ಲ ಎಷ್ಟಾಗೋಗಿದೆಯೋ ರಹಸ್ಯಗಳು. ನಮಗೆ ಇವಾಗ ಕೃತಯುಗದಲ್ಲಿ ಆಗಿ ಮತ್ತೆ ದ್ವಾಪರ ಯುಗದಲ್ಲಿ ವ್ಯಾಸರು ಬರ್ತಾರೆ. ಕೃತಯುಗ ಕಳೆದು ತ್ರೇತಾಯುಗ ಕಳೆದು ದ್ವಾಪರ ಯುಗದಲ್ಲಿ ಮುಂದಿನ
ಒಂದು ಮನ್ವಂತರದಲ್ಲಿ ಮುಂದಿನ ಕೃತಯುಗದಲ್ಲಿ, ಮುಂದಿನ ಕೃತಯುಗ ಕಳೆದಾದ ಮೇಲೆ, ಇವಾಗ 28ನೇದು ಅಷ್ಟಾವಿಂಶತಿ ಮೇ ಕಲಿಯುಗೆ ಅಂತ, ಅಷ್ಟಾವಿಂಶತಿ ಮುಗಿದ ಮೇಲೆ ಮತ್ತೆ 29ನೇ ರೌಂಡ್ ಶುರು ಆಗುತ್ತೆ ಕೃತಯುಗದ್ದು. ಆವಾಗ ಪ್ರಳಯ ಏನಿರಲ್ಲ, ಸಣ್ಣ ಬದಲಾವಣೆ ಅಷ್ಟೇ. ಕಲ್ಕಿ ಬಂದ ಅಂತ ಹೇಳಿದ್ನಲ್ಲ ನಾನು, ಕಲ್ಕಿ ಬಂದು ಅವನ ಮೈಯ ಪರಿಮಳದಿಂದಲೇ ಎಲ್ಲ ಬದಲಾಯಿತು. ಹಾಗೆ ಬದಲಾದಾಗ ಅವನು ಬರ್ತಾನೆ, ಯಾರು? ದೇವಾಪಿ. ಮುಂದಿನ ಪುರಾಣ ವೇದವ್ಯಾಸರು ಬಂದು, ಮುಂದಿನ ದ್ವಾಪರ ಯುಗದಲ್ಲಿ ಬಂದು ವೇದವ್ಯಾಸರು ಪುರಾಣವನ್ನು ರಚನೆ ಮಾಡಿದಾಗ ಮತ್ತೆ ದೇವಾಪಿಯಿಂದ ಶುರು ಮಾಡ್ತಾರೆ. ಇಲ್ಲಿಂದ ಇವರೆಲ್ಲ ಇದ್ದರು, ಯಯಾತಿ ಮೊದಲಾದವರಿದ್ದರು, ಪಾಂಡವರಿದ್ದರು. ಅಲ್ಲಿ ಪಾಂಡವರ ಪೂರ್ವಜ ದೇವಾಪಿ ಈ ಕೃತಯುಗದಲ್ಲಿ ಮೊದಲನೇ ರಾಜ ಅಂತ ಅಲ್ಲಿಂದ ಶುರು ಮಾಡ್ತಾರೆ. ಅಲ್ಲಿ ತನಕ ಆದ ರಾಜರ ಕಥೆ. ಅದರಿಂದಾಗಿ ಪುರಾಣ ಅಂತ ಹೇಳಿದ್ರೆ ಆಯಾ ಕಾಲಕ್ಕೆ ಎಷ್ಟು ಬೇಕೋ ಅಷ್ಟು ಭಗವದ್ಭಕ್ತರ, ಭಗವಂತನ ಅವತಾರಗಳು ಇತ್ಯಾದಿಗಳನ್ನೆಲ್ಲ ತಿಳಿಸುವಂತಹ ಮಾಧ್ಯಮ. ಅದಕ್ಕದು ಬದಲಾಗ್ತಾ ಇರುತ್ತೆ ಅಂತಂದರು ಪುರಾಣ. ಇಷ್ಟು ಇದೆ ವಿಚಾರ. ಅವರು ಮುಂದೆ ಬರ್ತಾರೆ. ತಾವಿಹೈತ್ಯ ಕಲೇರಂತೆ ಪರಮಾತ್ಮನಿಂದ ವಾಸುದೇವಾನುಶಿಕ್ಷಿತವು. ಪರಮಾತ್ಮನಿಂದ ಅರಿವನ್ನು ಪಡೆದವರು ಮತ್ತೆ ಕೃತಯುಗದಲ್ಲಿ ಆಳ್ವಿಕೆಯನ್ನು ಶುರು ಮಾಡ್ತಾರೆ. ಕೃತಂ ತ್ರೇತಾ ದ್ವಾಪರಂಚ ಕಲಿಶ್ಚೇತಿ ಚತುರ್ಯುಗಂ. ಇವರೆಲ್ಲ ರಾಜರು ಕೂಡ ಸಾಮಾನ್ಯವಾದ ಒಂದು ಎಲ್ಲರಲ್ಲಿಯೂ ಇದ್ದದ್ದೇನು ಅಂದರೆ ಇದೆಲ್ಲ ನನ್ನದೇ ಅಂತ ಪೂರ. ಆದರೆ ನಿಜವಾಗಿಯೂ ಏನಿತ್ತು ಪರಿಸ್ಥಿತಿ ಅನ್ನೋದನ್ನು ನಾವು ನಾಳೆ ನೋಡೋಣ. ಅದರಿಂದಾಗಿ ಈ 2 ಅಧ್ಯಾಯಗಳು ಕಳೆದು ಹೋದ ಪಾಂಡವರ ಇತಿಹಾಸ ಮತ್ತು ಈಗ ನಮಗೆ ಉಪಲಬ್ಧ ಇರುವ ಇತಿಹಾಸ ಇವೆರಡಕ್ಕೂ ಬ್ರಿಡ್ಜಾಗಿ ನಿಲ್ಲುತ್ತೆ. ಬಹಳ ಗಂಭೀರವಾಗಿ ಅಧ್ಯಯನ ಮಾಡತಕ್ಕದ್ದು ಇದು. ಆದರೆ ಏನು ಹೇಳ್ತಾರೆ ಅಂದರೆ ಎಲ್ಲರೂ ಫಸ್ಟ್ ಆಫ್ ಆಲ್ ಇದನ್ನು ಶ್ಲೋಕ ಮುಟ್ಟಲ್ಲ. 12ನೇ ಸ್ಕಂದ ಮುಟ್ಟಿದ್ರು ಕೂಡ ಕಲಿಯುಗ ಹಾಗೆ ಹೀಗೆ ಅಂತ ಹೇಳಿ ಕಲಿಯುಗವನ್ನು ಒಂದಿಷ್ಟು ಬೈದು ಮುಗಿಸಿಬಿಡ್ತಾರೆ ಅಂತ ಕೇಳಿದ್ದೇನೆ. ಗೊತ್ತಿಲ್ಲ, ಅವರು ದೇವ್ರ ದಯದಿಂದ ಯಾರ್ದು ನಾನು ಕೇಳಲಿಲ್ಲ, ಇರ್ಬೋದೇನೋ ಹಾಗೆ. ಆದರೆ ನಿಜವಾಗಿಯೂ ಇಷ್ಟು ಸಮಸ್ಯೆಗಳುಂಟು ಇಲ್ಲಿ, ಇಷ್ಟು ವಿಚಾರ ಇದೆ. ಅದನ್ನು ನಾವು ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ, ಇನ್ನು ಮುಂದೆ ಇದೆ ಕಲಿಯುಗದ ಬಗ್ಗೆ ಇನ್ನೊಂದಿಷ್ಟು ಹೇಳ್ತಾರೆ, ಹೇಳೋಲ್ಲ ಅಂತಿಲ್ಲ. ಆಮೇಲೆ ಮುಖ್ಯವಾಗಿ ವೇದಗಳ ವಿಭಾಗ ಅನ್ನೋದು ಇಲ್ಲಿ ಬರುವಂಥದ್ದು ಮುಂದಿನ ಅಧ್ಯಾಯಗಳಲ್ಲಿ. ಈ 12 ಸ್ಕಂಧ ಸರಿಸುಮಾರು 12 ಅಧ್ಯಾಯಗಳಿದೆ. ಆ 12 ಅಧ್ಯಾಯಗಳು ಬೇಗ ಮುಗಿಬೋದು, ಏಕೆಂದರೆ ಒಂದೇ ಒಂದು ಶ್ಲೋಕಕ್ಕೆ ತಾತ್ಪರ್ಯ ಇರೋದು ಇದರಲ್ಲಿ, ಒಂದೇ ಒಂದು ಶ್ಲೋಕಕ್ಕೆ, ಮತ್ತಿಲ್ಲ. ನೋಡೋಣ, ಮತ್ತೆ ಅದನ್ನು ಚಿಂತನೆ ಮಾಡೋಣ ಅಂತ ಹೇಳ್ತಾ, ಎಲ್ಲ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ ಎಲ್ಲರೂ ಒಟ್ಟಿಗೆ ಸೇರಿ ಈ ಶ್ರವಣ ಯಜ್ಞದ್ದನ್ನು. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಪಿತಾ ಮಮ. ನಾಳೆ ಇಷ್ಟು ಗಂಟೆಗೆ ಕೃಷ್ಣಾರ್ಪಣ.